ರಿಯಲ್ ಲೈಫಲ್ಲಿ ಕಿರಣ್ ರಾಜ್ ಅವರು ಲೈಕ್ ಬುಕ್ಕಿ ಆಗಕ್ಕೆ ಇಷ್ಟಪಡ್ತೀರಾ, ಜಾಕಿ ಆಗಕ್ಕೆ ಇಷ್ಟಪಡ್ತೀರಾ? ಆಕ್ಟರ್ ಬಿಟ್ಟು ಇನ್ನೇನು ಆಗಕ್ಕೆ ಇಷ್ಟಪಡಲ್ಲ. ಯು ವಾಂಟ್ ಟು ಡಿಸೈನ್ ಯುವರ್ ಲೈಫ್ ಅಥವಾ ಹೆಂಗೆ? ಐ ವಾಂಟ್ ಟು ಡಿಸೈನ್ ಫ್ಲೋನ ಹೇಗೆ? ಐ ವಾಂಟ್ ಟು ಡಿಸೈನ್ ಇಟ್. ನೋ ಗೋ ವಿತ್ ದ ಫ್ಲೋ ಅನ್ನೋದೆಲ್ಲ ಸುಮ್ಮನೆ ಡುಬಾಕ್ ಮಾತುಗಳಲ್ಲ. ಓಕೆ, ಸೀರಿಯಲ್ ಆಕ್ಚುಲಿ ಕರ್ಣನ ಮೇಲೆ ಇರಬೇಕಾಗಿರೋದು, ಬಟ್ ಕರ್ಣ ಹೀರೋನೇ ಸ್ವಲ್ಪ ನೀವು ವೀಕ್ ಮಾಡ್ಬಿಟ್ಟಿದ್ದೀರಲ್ಲ, ಯಾಕೆ ಅವರಿಗೋಸ್ಕರ ಅವ್ರು ಸ್ಟ್ಯಾಂಡ್ ತಗೊಳ್ಳಲ್ಲ ಅಂತ? ನನ್ನ ಕೆಲಸ ಏನು, ಅವ್ರು ಕೊಡೋ ಪೇಮೆಂಟ್ಗೆ ನೀಟಾಗಿ ಆಕ್ಟಿಂಗ್ ಮಾಡೋದು, ಅದು ಬರ್ತೀನಿ ನಾನು. ಕರ್ಣ ನಿಧಿ ಒಂದಾಗೋದು ಲಾಸ್ಟ್ ಅಲ್ಲಿ ಅಂತ ಹೇಳ್ತಾ ಇದ್ದೀರಾ ನೀವು? ಅದಿನ್ನೂ ಗೊತ್ತಿಲ್ಲ ಯಾರು ಒಂದಾಗ್ತಾರೆ ಅಂತ. ಏನ್ರಪ್ಪ ಹಿಂಗೆ ಎಳಿತಾ ಇದ್ದೀರಾ, ಅವ್ರಿಬ್ರು ಒಂದ್ ಮಾಡಿ ಅನ್ನೋ ತರ ಜನಕ್ಕೊಂಥರ ಸ್ವಲ್ಪ ಬೇಸ್ತ್ ಬಿದ್ದು ಹೋಗಿದ್ದಾರೆ ಇವಾಗ. ಲೈಫು ಹಂಗೆ ಅಲ್ವಾ, ಎಲ್ಲ ಅನ್ಕೊಳ್ಳೋ ತರನೇ ಆಗ್ಬಿಟ್ರೆ ಯಾಕೆ ಲೈಫ್ ಅಂತೀವಿ. ಸಿ ಕುಟುಂಬ ಅವಾರ್ಡ್ಸ್ ಟೈಮಲ್ಲೂ ಹಾಸನದಿಂದ ಒಂದು ಟೀಮ್ ಬಂದಿತ್ತು. ಸೊ ಅಲ್ಲಿ ನೀವು ವೃದ್ಧರಿಗಾಗಿರ್ಬೋದು, ಕೆಲವರಿಗೆ ಅಸಹಾಯಕರಿಗೆ ಕೆಲಸ ಮಾಡಿದ, ಆ ಥರದೆಲ್ಲ ಏನು ಇನ್ಸ್ಪೈರ್ ಮಾಡುತ್ತೆ ನಿಮ್ಗೆ ಆಕ್ಚುಲಿ ಇದೆಲ್ಲ ಮಾಡೋದಕ್ಕೆ ಅಂತ? ದ ಮೋರ್ ಯು ಗಿವ್ ದ ಮೋರ್ ಯು ಗೆಟ್ ಅನ್ನೋ ಸತ್ಯ ನಂಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ. ಏನಾಗಿ ಗುರುತಿಸ್ಕೊಳ್ಬೇಕು ಅಂತ ಇದೆ ನಿಮ್ಮ ತಲೆಯಲ್ಲಿ? ಐ ವಾಂಟ್ ಟು ಬಿ ದ ನಂಬರ್ 1 ಆಕ್ಟರ್. ಈ ಜರ್ನಿಯಲ್ಲಿ ಇವಾಗ ಯಾರು ಸಂಗಾತಿ ಬೇಕು ಅಂತೆಲ್ಲ ಅನ್ಸಿಲ್ವಾ ನಿಮ್ಗೆ? ನನ್ಗದು ಯಾವತ್ತೂ ಒಂದು ಕಂಪ್ಯಾನಿಯನ್ ಬೇಕು, ಯಾರೋ ಕಂಪನಿ ಬೇಕು ಅಂತ ಇಲ್ಲಿವರೆಗೂ ಅನ್ಸೇ ಇಲ್ಲ. ಹೆಲ್ತ್ ವಿಷಯ ಅಂತ ಬರೋದಾದ್ರೆ ಫಿಟ್ನೆಸ್ ಅಂಡ್ ಲೈಫ್ ಸ್ಟೈಲ್ ಏನೇನು ಆಕ್ಚುಲಿ ನೀವು ಫಾಲೋ ಮಾಡ್ತೀರಾ ಹೇಗೆ ಅಂತ? ಕಾಂಪ್ಲಿಕೇಟ್ ಮಾಡ್ಬಿಡುತ್ತೆ ಫುಲ್ ಮೈಂಡ್ ಸೆಟ್. ನಾನು ಅಷ್ಟೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ ಇನ್ನು. ಓಕೆ, ಅದು ಹೈಯೆಸ್ಟ್ ಪೇಡ್ ಹೌದಾ? ನೀವು ಗೂಗಲ್ ನೋಡಿದೆ ನಾನು. ಅಂದ್ರೆ ಕೆಲವೊಂದೊಂದ್ಸಲ ಅದು ಬೇರೆಯವ್ರಿಗೆ ತುಂಬಾ ಮಿಸ್ಟೀರಿಯಸ್ ಅಲ್ವಾ ಇವರು ಅಂತಾನು ಅನ್ಸೋ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಯಾರನ್ನೂ ಹತ್ರನೇ ಇಟ್ಟಿಲ್ಲ ನಾನು. ಜನಗಳೆಲ್ಲ ದೂರ ಮಾಡ್ದಾಗ್ಲಿಂದ ಲೈಫಲ್ಲಿ ಡಿಪ್ರೆಷನ್, ಬೇಜಾರು ಇವ್ಯಾವುದೂ ಇಲ್ಲೇ ಇಲ್ಲ. ಆರಾಮಾಗಿದೆ ಲೈಫ್. ಗಿಲ್ಲಿ ಆಕ್ಚುಲಿ ತುಂಬಾ ಕ್ರೇಜ್, ನಿಮಗೆ ಸ್ವಲ್ಪ ಕಣ್ಣಿಗೆ ಬಿದ್ದಿರ್ಬೋದು ಅಟ್ಲೀಸ್ಟ್ ಲೈಕ್ ರೀಲ್ಸ್ ಅಲ್ಲೆಲ್ಲ. ಹೌದು ಹೌದು, ಗೊತ್ತಾಗಿದೆಯಾ ಗಿಲ್ಲಿ ಬಗ್ಗೆ ಏನಾದ್ರು? ಹಾ ಹೌದು. ಕನ್ನಡ ರೀತಿ ಎಲ್ಲ ಬರುವಾಗ ಆಕ್ಚುಲಿ ದರ್ಶನ್ ಸರ್ ಅವ್ರ ಅಮ್ಮ ನಿಮ್ಗೆ ತುಂಬಾ ಪ್ರೈಸ್ ಮಾಡ್ತಾ ಇದ್ರು ನಿಮ್ಮ ಇದೆಲ್ಲ. ಈಗ ಇದಕ್ಕೆ ಫೋನ್ ಮಾಡಿದಾರ ಕನ್ನಡ ಏನಾದ್ರು ಪ್ರೈಸ್ ಮಾಡ್ತಾ ಇರ್ತಾರ? ಏನಾದ್ರು ಕಾಲ್ಸ್ ಎಲ್ಲ ಡಿಸೆಂಬರ್ 11th ಡೆವಿಲ್ ಬರ್ತಾ ಇದೆ. ನೆಕ್ಸ್ಟ್ ಎರಡು ಕೂಡ ಒಂದೇ ದಿನ ಬರ್ತಾ ಇದೆ, 25th 45 ಮತ್ತೆ ಮಾರ್ಕ್. ಯಾವ್ದಕ್ಕೆ ಜಾಸ್ತಿ ಉತ್ಸುಕರಾಗಿದ್ದೀರಾ ನೋಡೋದಕ್ಕೆ? ನಿಮ್ಮನ್ನ ನಿಮ್ ತನನ ಯಾವುದೇ ಕಾರಣಕ್ಕೂ ಯಾರಿಗೋಸ್ಕರನೂ ಬಿಟ್ಕೊಡ್ಬೇಡಿ. ಯಾಕೆಂದ್ರೆ ಎಲ್ಲ ಹೋದ್ಮೇಲೆ ಕೊನೆಗೆ ಉಳ್ಕೊಳ್ಳೋದೇ ನಿಮ್ತನ. ನೀವು ಅದನ್ನೇನಾದ್ರೂ ಕಳ್ಕೊಬಿಟ್ರಿ ಅಂದ್ರೆ ಅದಕ್ಕಿಂತ ದೊಡ್ಡ ಫೇಲಿಯರ್ ಇನ್ಯಾವುದೂ ಅಲ್ಲ ಲೈಫಲ್ಲಿ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಈ ಸೆಗ್ಮೆಂಟಲ್ಲಿ ನಮ್ಮ ಜೊತೆಗೆ ವಿಶೇಷವಾದಂತಹ ಅತಿಥಿ ಇದ್ದಾರೆ. ಕರ್ಣ ಧಾರಾವಾಹಿ ಮೂಲಕ ಮನೆ ಮನೆ ತಲುಪಿರುವಂತಹ ನಮ್ಮ ಕಿರಣ್ ರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಇವರನ್ನ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂತ ಹೇಳೋದಾ ಅಥವಾ ಹುಡುಗಿಯರ ಹಾಟ್ ಫೇವ್ರೇಟ್ ಅಂತ ಹೇಳೋದಾ? ಒಟ್ಟಾರೆಯಾಗಿ ಕನ್ನಡ ಮನೆಗಳನ್ನು ತಲುಪಿರುವಂತಹ ಒಬ್ಬ ಸೆಲೆಬ್ರೇಟೆಡ್ ಆರ್ಟಿಸ್ಟ್ ಇವರು. ಇವರನ್ನು ತೋರಿಸಿದಾಗ ನಿಮಗೆ ಗೊತ್ತಾಗುತ್ತೆ ಯಾರು ಅಂತ. ನಮ್ಮ ಜೊತೆಗಿರೋದು ಮಿಸ್ಟರ್ ಕಿರಣ್ ರಾಜ್ ಅವರು. ಸುಜಯ್ ರಾಜ್ ಜೊತೆಗೆ ಕಿರಣ್ ರಾಜ್ ತುಂಬ ಸಲ ಭೇಟಿಯಾಗಿದ್ದೀವಿ ಸರ್. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಕನ್ನಡ ಸೀರಿಯಲ್ 100 days ಓಡಿದೆ, 100 ಎಪಿಸೋಡ್ಗಳನ್ನ ಕಂಪ್ಲೀಟ್ ಮಾಡಿದೆ. ಜೊತೆಗೆ ಜಾಕಿ 42 ಸಿನಿಮಾ ಅದು ಕೂಡ ತ್ವರಿತವಾಗಿ ನಿಮ್ಮ ಶೂಟಿಂಗ್ ಎಲ್ಲ ಕಂಟಿನ್ಯೂ ಆಗ್ತಾ ಇದೆ. ಸೊ ಎಷ್ಟು ಖುಷಿ ಇದೆ ನಿಮಗೆ ಆ್ಯಕ್ಚುಲಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಿಮ್ಮನ್ನು ನೀವು ನೋಡ್ಕೊಳ್ತಾ ಇರೋದಕ್ಕೆ? ಅಂದರೆ ನಾನು ಈ ಒಂದು ಫೀಲ್ಡಲ್ಲಿ ಇದ್ದು ಇಲ್ಲಿ ಕೆಲಸ ಮಾಡ್ತಿರೋದೇ ಇಟ್ ಸೆಲ್ಫ್ ನನಗೆ ಅದು ಒಂದು ತುಂಬ ಖುಷಿ ಇದೆ. ಬಿಕಾಸ್ ಸುಮಾರು ಜನ ಹೇಳ್ತಾರಲ್ಲ, ಇಟ್ಸ್ ಅ ಪ್ರಿವಿಲೇಜ್ ಟು ಲಿವ್ ಯುವರ್ ಡ್ರೀಮ್. ಸೊ ನಾನು ಚಿಕ್ಕ ವಯಸ್ಸಿಂದ ಏನು ಒಂದು ಕನ್ಸು ನೋಡ್ಕೊಂಡು ಓಕೆ ನನ್ನ ಲೈಫ್ ಹೀಗಿರ್ಬೇಕು ಅಂತ ಏನು ಅನ್ಕೋತಿದ್ನೋ, ಲೈಫ್ನ ಇವತ್ತು ಬದುಕ್ತಿರ್ಬೇಕಾದ್ರೆ ಪ್ರತಿ ಕ್ಷಣ ಪ್ರತಿ ನಿಮಿಷನೂ ನನಗೆ ಒಂದು ಖುಷಿ ಕೊಡುತ್ತೆ. ಲೈಕ್ ನಿಜ ಹೇಳಬೇಕು ಅಂದರೆ ಸಕ್ಸಸ್ ಫೇಲಿಯರ್ ಅನ್ನೋದು ದ್ಯಾಟ್ ಕಮ್ಸ್ ದ ಲಾಸ್ಟ್ ಆಸ್ಪೆಕ್ಟ್ ಇನ್ ಲೈಫ್. ನಾನು ಈ ಒಂದು ಜಾಗದಲ್ಲಿ ಇದ್ದೀನಿ, ಇನ್ನೂ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದೇ ನನಗೆ ತುಂಬ ಖುಷಿ ಕೊಡ್ತಾ ಇರುತ್ತೆ. ಓಕೆ, ಸೊ ಈಗ ಜಾಕಿ 42 ಅಂತ ಬಂದರೆ ಇಟ್ಸ್ ಅ ವೆರಿ ಆಂಬಿಷಿಯಸ್ ಪ್ರಾಜೆಕ್ಟ್. ಅಂದರೆ ಟೀಸರ್ ನೋಡುವಾಗಲೇ ಹಂಗೆ ಅನ್ನಿಸ್ತಾ ಇದೆ. ಎಲ್ಲೂ ಕೂಡ ಅಂದರೆ ಜಸ್ಟ್ ಲೈಕ್ ರೋನಿ ಥರನೇ ತುಂಬ ಏನು ಯಾವುದರಲ್ಲೂ ಕಡಿಮೆ ಮಾಡ್ಕೊಳ್ತಾರೆ, ಪ್ರೊಡಕ್ಷನ್ ವ್ಯಾಲ್ಯೂಸಿಂದ ಹಿಡಿದು ಎಲ್ಲದರಲ್ಲೂ ಅಂದರೆ ಒಂದು ಸ್ಟೆಪ್ ಹೈಯರ್ ಥರನೇ ಇದು ಅನ್ನಿಸ್ತಾ ಇದೆ ಕಂಪೇರ್ಡ್ ಟು ರೋನಿ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಈ ಒಂದು ಟೀಸರ್ ಈಸ್ ವೆರಿ ಇಂಪ್ರೆಸಿವ್. ಅಂದರೆ ನಿಮ್ಮನ್ನು ಬೇರೆ ಬೇರೆ ಶೇಡ್ಸಲ್ಲಿ ನೋಡ್ತಿದ್ದೀವಿ ಅದರಲ್ಲಿ ಟೀಸರಲ್ಲಿ. ಮತ್ತೇನೋ ಏನು ಆಸ್ಪೈರಿಂಗ್, ನೀವು ಏನು ಎಕ್ಸಾಕ್ಟ್ಲಿ ಏನು ಆಗಕ್ಕೆ ಹೊರಟಿರೋದು ಈ ಸಿನಿಮಾದಲ್ಲಿ? ಆಸ್ಪೈರಿಂಗ್ ಜಾಕಿ ಆಗಕ್ಕೆ ಹೊರಟಿದ್ದೀರಾ ಅಥವಾ ವಾಟ್ ಇಸ್ ಇಟ್ ಎಕ್ಸಾಕ್ಟ್ಲಿ? ಡಬಲ್ ರೋಲ್ ಇದೆ ನಿಮಗೆ ಟೀಸರ್ ಗೊತ್ತಾಗಿದೆ. ಸೊ ಅದ್ರಲ್ಲಿ ಒಬ್ಬ ಜಾಕಿ ಆಗಕ್ಕೆ ಹೊರಟಿರ್ತಾನೆ, ಒಬ್ಬ ಬುಕಿ ಆಗಕ್ಕೆ ಹೊರಟಿರ್ತಾನೆ. ಸೊ ಅವರಿಬ್ಬರು ಒಂದು ಜರ್ನಿ ಇದೆ. ಆ ಜರ್ನಿ ಹೇಗೆ ಕೊಲೈಡ್ ಆಗುತ್ತೆ, ಕೊಲೈಡ್ ಆದ್ಮೇಲೆ ಹೇಗೆ ಟ್ರಾವೆಲ್ ಆಗುತ್ತೆ ಅಂತ. ಬಟ್ ಬೇಸಿಕ್ಲಿ ನಾವೆಲ್ಲ ಓಕೆ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಸಿನಿಮಾ ಇದರಲ್ಲಿ ವಿ ವರ್ ಲುಕಿಂಗ್ ಫಾರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಒಂದು ಸ್ಟೋರಿ ಲೈನ್ ಆಗಲಿ ಅಥವಾ ಕ್ಯಾರೆಕ್ಟರ್ ಆಗಲಿ, ಅದನ್ನು ಹುಡುಕ್ತಿರ್ಬೇಕಾದ್ರೆ ಇದು ಒಂದು ತುಂಬ ಡಿಫ್ರೆಂಟ್ ಆಗಿ ಅನ್ನಿಸ್ತು. ಬಿಕಾಸ್ ಇಷ್ಟು ಡೀಟೇಲ್ಡ್ ಆಗಿ ಇಷ್ಟು ಒಳಗಡೆಯಿಂದ ರೇಸ್ ಕೋರ್ಸ್ ಬಗ್ಗೆ ಎಲ್ಲೂ ಇರಲಿಲ್ಲ. ಸೊ ಆ ಒಂದು ಸ್ಟೋರಿ ಇದೆ.
ಓಕೆ, ಸೊ ನೀ ರಿಯಲ್ ಲೈಫಲ್ಲಿ ಕಿರಣ್ ರಾಜ್ ಅವರು ಲೈಕ್ ಅಂದ್ರೆ ಬುಕ್ಕಿ ಆಗಕ್ಕೆ ಇಷ್ಟಪಡ್ತೀರಾ, ಜಾಕಿ ಆಗಕ್ಕೆ ಇಷ್ಟಪಡ್ತೀರಾ? ಆಕ್ಟರ್ ಬಿಟ್ಟು ಇನ್ನೇನು ಹೋಗಕ್ಕೆ ಇಷ್ಟಪಡಲ್ಲ ನಾನು. ಓಕೆ ಓಕೆ, ಅಂದ್ರೆ ರಿಯಲ್ ಲೈಫ್ ಸರ್ಕಮ್ಸ್ಟೆನ್ಸಸ್ ಅಂತ ನೋಡೋದಾದ್ರೆ ಅಂದ್ರೆ ಯು ವಾಂಟ್ ಟು ಡಿಸೈನ್ ಯುವರ್ ಲೈಫ್ ಅಥವಾ ಹೆಂಗೆ ಜಸ್ಟ್ I want ಗೋ to ವಿತ್ ದ design it. ಫ್ಲೋನ ಹೇಗೆ? ಐ ವಾಂಟ್ ಟು ಡಿಸೈನ್ ಇಟ್. ನೋ ಗೋ ವಿತ್ ದ ಫ್ಲೋ ಅನ್ನೋದೆಲ್ಲ ಸುಮ್ಮನೆ ಡುಬಾಕ್ ಮಾತುಗಳಲ್ಲ. ಓಕೆ, ಗೋ ವಿತ್ ದ ಫ್ಲೋ ಅನ್ನೋದು ಆದ್ರೆ ಹಿಂಗೆ ಹಳ್ಳಕ್ಕೆ ಹೋಗ್ಬಿಡ್ತೀರಾ ಫ್ಲೋ ಅಲ್ಲಿ. ಹಾ, ಸೊ ಕ್ಲಾರಿಟಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಜೀವನದಲ್ಲಿ. ಹ್ಮ್. ಸೊ ನೀವು ಏನೇ ಒಂದು ಸ್ಟೆಪ್ ತಗೋಬೇಕು ಅಂದಾಗ ನಿಮ್ಗೆ ನಿಮ್ ಲೈಫ್ ಕ್ಲಾರಿಟಿ ಇಲ್ಲ ಅಂದಾಗ ಡಿಸಿಷನ್ ಮೇಕಿಂಗ್ ಅಲ್ಲಿ ನಾವು ಮಿಸ್ಟೇಕ್ಸ್ ಮಾಡೋದು. ಸೊ ನನಗೆ ಆ ಕ್ಲಾರಿಟಿ ತುಂಬಾ ಇದೆ. ಹ್ಮ್. ನಾನು ಈ ಒಂದು ಸ್ಟೇಜ್ ಆದ್ಮೇಲೆ ಎಲ್ಲಿರ್ಬೇಕು ಅಥವಾ ನನ್ನ ಫೈನಲ್ ಎಲ್ಲಿಗೆ ರೀಚ್ ಆಗಬೇಕು, ನನ್ನ ಲೈಫ್ ಹೇಗಿರಬೇಕು ಅನ್ನೋದು ನನಗೆ ತುಂಬಾ ಕ್ಲಾರಿಟಿ ಇದೆ. ನಂಗೆ ಅದ್ರಲ್ಲಿ ಯಾವ ಕನ್ಫ್ಯೂಷನ್ ಇಲ್ಲ. ಆಹಾ. ಸೊ ಪ್ರತಿಯೊಂದು ಹಂತದಲ್ಲೂ ನಾನು ಮಾಡೋ ಪ್ರತಿಯೊಂದು ಕೆಲಸ ಅದಕ್ಕೆ ಸಪೋರ್ಟ್ ಮಾಡೋ ತರ ಇರುತ್ತೆ ಹೊರತು ನೋಡೋಣ ಅನ್ನೋ ತರ ಯಾವತ್ತೂ ಇರಲ್ಲ. ಹಂಗಿಲ್ಲ. ಬಟ್ ಡೆಸ್ಟಿನಿ ಅಂತ ಒಂದು ಇರುತ್ತಲ್ಲ ಸರ್, ಅಂದ್ರೆ ಕೆಲವರು ಆಕ್ಚುಲಿ ವಿಧಿ ಆಟ ಅದು ಇದು ಅಂತೆಲ್ಲ ಹೇಳೋದು ಕೇಳಿರ್ತೀವಿ ನಾವು. ಆಕ್ಚುಲಿ ಯಾವುದು ನಮ್ಮ ಕೈಲಿ ಇರಲ್ಲ, ಗೊತ್ತಿಲ್ಲ, ಹೇಳಕ್ಕಾಗಲ್ಲ ಅಂತೆಲ್ಲ. ಸೊ ಆ ತರದ್ದು ಸ್ಟೇಟ್ಮೆಂಟ್ಗಳಲ್ಲಿ ಬಿಲೀವ್ ಯಾವುದು ನಮ್ಮ ಕೈಲಿ ಇರಲ್ಲ, ಬಟ್ ಪ್ರಯತ್ನ ಒಂದು ನಮ್ಮ ಕೈಲೇ ಇದೆ ಅಲ್ವಾ. ಹೌದು. ಆ ಪ್ರಯತ್ನ ನಾವು ಒಂದು ಮಾಡೋಣ ಅನ್ನೋದು ನಾನು ನಂಬ್ತೀನಿ ಅಷ್ಟೇ. ಓಕೆ ಸರ್, ಆಕ್ಚುಲಿ ಕಿರಣ್ ರಾಜ್ ಅವರ ಲೈಫ್ ಅವ್ರ ಕೈಯಲ್ಲೇ ಇದೆ. ಬಟ್ ಯಾಕೋ ನಮ್ಮ ಕರ್ಣ ಅವ್ರ ಲೈಫ್ ಸ್ವಲ್ಪ ಡೋಲಾಯಮಾನ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ ಸೀರಿಯಲ್ ಅಲ್ಲಿ. ಸೊ ಏನ್ ಎಕ್ಸಾಕ್ಟ್ಲಿ ಅಂದ್ರೆ ನೀವು ಕಮೆಂಟ್ಸ್ ಎಲ್ಲ ನೋಡಿರ್ಬೋದು ಆಕ್ಚುಲಿ. ಸೀರಿಯಲ್ ತುಂಬಾ ಫ್ರಾಂಕ್ ಆಗಿ ಹೇಳ್ತೀನಿ, ಕಮೆಂಟ್ಸ್ ಎಲ್ಲ ನೋಡಕ್ಕೆ ನೋಡಲ್ವಾ? ಸೀರಿಯಲ್ ಆಕ್ಚುಲಿ ಕರ್ಣನ ಮೇಲೆ ಇರ್ಬೇಕಾಗಿರೋದು, ಬಟ್ ಕರ್ಣ ಹೀರೋನೇ ಸ್ವಲ್ಪ ನೀವು ವೀಕ್ ಮಾಡ್ಬಿಟ್ಟಿದ್ದೀರಲ್ಲ, ಯಾಕೆ ಅವರಿಗೋಸ್ಕರ ಅವ್ರು ಸ್ಟ್ಯಾಂಡ್ ತಗೊಳ್ಳಲ್ಲ ಅಂತೆಲ್ಲ ಆಕ್ಚುಲಿ ಕಮೆಂಟ್ ಮಾಡ್ತಾ ಇರ್ತಾರೆ. ಸಿ ಆ ಕ್ಯಾರೆಕ್ಟರ್ ಆ ತರ ಬರ್ದಿದೆ ಅಂದಾಗ, ಆಮೇಲೆ ಟೆಲಿವಿಷನ್ ಅಂತ ಬಂದಾಗ ಅದಕ್ಕೆ ಅಂತ ಒಂದು ಟೀಮ್ ಅಂತ ಇದೆ, ಹಾ. ಲೈಕ್ ಒಂದು ಸ್ಟೋರಿ ರೈಟರ್ಸ್ ಅಂತ ಇದ್ದಾರೆ. ಹ್ಮ್. ಅವ್ರ ಕೆಲಸನ ಚೆನ್ನಾಗಿ ಮಾಡ್ತಿರೋಕೆ ಆ ಒಂದು ಪೊಸಿಷನ್ ಇರೋದು. ಸೊ ನಾನು ಹೌದು. ಅಲ್ಲಿ ಈಗ ಹೋಗಿ ಅವ್ರನ್ನ ಕ್ವಶನ್ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಹಾ. ಅಂಡ್ ಅವ್ರು ನನ್ನ ಹೈಯರ್ ಮಾಡೋದು ಅಲ್ಲಿ ಹೋಗಿ ಆಕ್ಟ್ ಮಾಡೋದಕ್ಕೆ. ಓಕೆ ಇಫ್ ಇನ್ ಕೇಸ್ ನಾನು ಸ್ಟೋರಿನ ಮಾಡೋದಾಗಿದ್ರೆ ನನ್ನ ಆಸ್ ಅ ರೈಟರ್ ಹೈಯರ್ ಮಾಡಿರೋರು. ಓಕೆ ಆಗ ನನ್ಗೆ ಹೆಂಗ್ ಬೇಕು ಹಂಗೆ ಬರ್ಕೋತಿದ್ದೆ ನಾನು. ನನ್ನ ಕೆಲಸ ಏನು, ಅವ್ರು ಕೊಡೋ ಪೇಮೆಂಟ್ಗೆ ನೀಟಾಗಿ ಆಕ್ಟಿಂಗ್ ಮಾಡೋದು, ಅದು ಬರ್ತೀನಿ ನಾನು. ನಾನು ಅಲ್ಲಿ ಕ್ವಶನ್ ಎಲ್ಲ ಮಾಡಕ್ ಹೋಗಲ್ಲ, ಕೆಲಸ ಮಾಡ್ತೀನಿ. ಅಫ್ಕೋರ್ಸ್ ಸ್ಟೋರಿ ಚೂಸ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ತೀನಿ, ಬಟ್ ಸ್ಟೋರಿ ಹೇಳ್ಬೇಕಾದ್ರೆ ಒಂದು ಥಿನ್ ಲೈನ್ ಹೇಳಿರ್ತಾರೆ. ಎಲಾಬ್ರೇಟೆಡ್ ವರ್ಷನ್ ನಾವು ಆನ್ ಸೆಟ್ ಅಲ್ಲೇ ಗೊತ್ತಾಗೋದು. ಅಂಡ್ ಸಿ ಎವ್ರಿ ಒನ್ ಹ್ಯಾವ್ ದೇರ್ ಓನ್ ವೇ ಆಫ್ ಕನ್ವೇಯಿಂಗ್ ಥಿಂಗ್ಸ್. ಆಮೇಲೆ ಟೆಲಿವಿಷನ್ ಅಲ್ಲಿ ಒಳ್ಳೇದಾಗೋದು ಎಂಡಲ್ಲೇ 3 ವರ್ಷ ಆದ್ಮೇಲೆ ವೈಂಡ್ ಅಪ್ ಟೈಮಲ್ಲಿ, ಓಕೆ ಅಲ್ಲಿ ತನಕ ಈ ಪರಿಸ್ಥಿತಿ ಇದ್ದೇ ಇರುತ್ತೆ. ಓಕೆ. ಸೊ ಹಾಗಾದ್ರೆ ಕರ್ಣ ನಿಧಿ ಒಂದಾಗೋದು ಲಾಸ್ಟ್ ಅಲ್ಲಿ ಅಂತ ಹೇಳ್ತಾ ಇದೀರಾ ನೀವು? ಅದಿನ್ನೂ ಗೊತ್ತಿಲ್ಲ ಯಾರು ಒಂದಾಗ್ತಾರೆ ಅಂತ. ಓಕೆ, ಅದು ಗೊತ್ತಿಲ್ಲ. ಅದು ಲಾಸ್ಟ್ ಅಲ್ಲಿ ಯಾರು ಅವ್ರು ಮಾಡ್ತಾರೆ ಅದನ್ನ ನೋಡ್ಬೇಕು. ಎಸ್ ಸರ್, ವೆರಿ ಪ್ರಾಕ್ಟಿಕಲ್ ಆನ್ಸರ್ ಕೊಟ್ರಿ ನೀವು ಆಕ್ಚುಲಿ. ಬಟ್ ಅದೇ ಜನಗಳಿಗೆ ಒಂದು ಕನೆಕ್ಟ್ ಆಗಿರ್ತಾರೆ ಕ್ಯಾರೆಕ್ಟರ್ಗಳಿಗೆ, ಗೊತ್ತಲ್ಲ ಕರ್ಣ ಅಂತ ನಿಧಿ. ಕರ್ಣ ನಿಧಿನೇ ಒಂದಾಗಬೇಕಿದ್ದು, ಇದೇನು ಹಿಂಗೆ ಆಗೋಯ್ತು ಅಂತೆಲ್ಲ ಸ್ವಲ್ಪ ಅವರಿಗೆ ಶಾಕ್ ಕೂಡ ಆಯಿತು. ಬಟ್ ಯಾವಾಗ ಓಕೆ ನಿಧಿಗೆ ಗೊತ್ತಾಯ್ತು ವಿಷಯ ಎಲ್ಲ, ನೀವು ರಿವೀಲ್ ಮಾಡಿ ಆದಮೇಲೆ ಕರ್ಣ ಓಕೆ ಈಗಲಾದ್ರೂ ಅಟ್ಲೀಸ್ಟ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ರು. ಬಟ್ ಸ್ಟಿಲ್ ಇಲ್ಲ, ನಿಧಿದೇನೋ ಇನ್ನೊಂದು ಟ್ರ್ಯಾಕು, ಏನ್ರಪ್ಪ ಹಿಂಗೆ ಎಳಿತಾ ಇದ್ದೀರಾ, ಅವರಿಬ್ರು ಒಂದು ಮಾಡಿ ಅನ್ನೋ ಥರ ಜನಕ್ಕೊಂಥರ ಸ್ವಲ್ಪ ಬೇಸ್ತ್ ಬಿದ್ದು ಹೋಗಿದ್ದಾರೆ ಇವಾಗ. ಅದಕ್ಕೆ ಏನು ಹೇಳ್ತೀರಾ ಅಂತ ಅವ್ರಿಗೆಲ್ಲ? ಲೈಫು ಹಂಗೆ ಅಲ್ವಾ, ಎಲ್ಲ ಅನ್ಕೊಳ್ಳೋ ಥರನೇ ಆಗ್ಬಿಟ್ರೆ ಯಾಕೆ ಲೈಫ್ ಅಂತೀವಿ. ಎಲ್ಲ ಹಿಂಗೆ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ, ಟ್ರಾವೆಲ್ ಅಷ್ಟೇ. ಓಕೆ. ಸೊ ಜಾಕಿ 42 ಸೇಮ್ ಟೀಮ್ ಆ್ಯಕ್ಚುಲಿ, ಗುರುತೇಜ್ ಶೆಟ್ಟಿ ಅವರೇ ನಿರ್ದೇಶನ ಮಾಡ್ತಾ ಇದ್ದಾರೆ. ಲೈಕ್ ಆಫ್ಟರ್ ರೋನಿ ಸರ್, ಫ್ರ್ಯಾಂಕ್ ಆಗಿ ನೀವು ಮಾತಾಡ್ತೀರ, ಅದಕ್ಕೋಸ್ಕರ ನಾನು ಕೇಳ್ತೀನಿ. ರೋನಿ ಆದಮೇಲೆ ಲೈಕ್ ಮತ್ತೆ ಅದೇ ತಂಡದ ಜೊತೆಗೆ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು? ಈವನ್ ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ ಕೂಡ, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಅಂದರೆ ತುಂಬ ದೊಡ್ಡದಾಗೇನು ಸಿನಿಮಾ ಅಂದರೆ ರಿಸೀವ್ ಆಗಲಿಲ್ಲ ಹೇಳಬೇಕು ಅಂತಂದರೆ, ಬಟ್ ಸ್ಟಿಲ್ ಅದೇ ಟೀಮ್ ಒಟ್ಟಾಗಿರೋದಕ್ಕೆ ಕಾರಣ ಒಂದು ವೇವ್ ಲೆಂತ್ ಮ್ಯಾಚ್ ಆಗಬೇಕು ಒಂದು ಟೀಮ್ ವರ್ಕ್ಗೆ. ಆಮೇಲೆ ಆ ಒಂದು ವೇವ್ ಲೆಂತ್ ಏನು ಕ್ಯಾರಿ ಆಗಿದೆ ಅದು ಸೆಟ್ ಆಗೋಗಿದೆ ಈಗ. ಸೊ ಆ ಒಂದು ಈಗ ಒಂದು ಹೊಸ ಟೀಮ್ ಮಾಡ್ಕೊಂಡಾಗ ಮತ್ತೆ ಎಲ್ಲಾರನ್ನೂ ಆ ಒಂದು ಮೈಂಡ್ ಸೆಟ್ ತರೋದು ತುಂಬಾ ಕಷ್ಟ. ಅಷ್ಟು ಟೈಮ್ ಇಲ್ಲ ಇಲ್ಲಿ. ಲೈಕ್ ಲೈಫ್ ಇಸ್ ಸೋ ಕಾಂಪಿಟೇಟಿವ್. ಸೊ ಒಂದು ಟೀಮ್ ಸೆಟ್ ಆದಾಗ ಜೊತೆಲೆ ಬೆಳೆಯೋಣ ಅಂತ ಒಂದು ಹಠ ಇದೆ ಗೊತ್ತಾ, ಆ ಒಂದು ಜರ್ನಿಲಿ ಹೋಗ್ತಾ ಇದೀವಿ ಅಷ್ಟೇ. ಆಮೇಲೆ ಇಲ್ಲಿ ಎವ್ರಿ ಒನ್ ಇಸ್ ಇನ್ ವೆರಿ ರಿಸೀವಿಂಗ್ ಮ್ಯಾನರ್. ಪ್ರತಿಯೊಬ್ರು ಇಲ್ಲಿ ಈಗೋ ಕ್ಲಾಶಸ್ ಇಲ್ಲ. ಇಲ್ಲಿ ಈಗ ನನ್ಗೇನೋ ಒಂದು ಐಡಿಯಾ ಬಂದಾಗ ನಾನು ಡೈರೆಕ್ಟರ್ ಸರ್ಗೆ ಹೇಳಿದಾಗ ಅವ್ರು ಅಷ್ಟೇ ಪಾಸಿಟಿವ್ ಆಗಿ ಅದನ್ನ ರಿಸೀವ್ ಮಾಡ್ತಾರೆ. ಇಫ್ ಇನ್ ಕೇಸ್ ಅವ್ರಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಲ್ಲ ಅನ್ನೋದನ್ನ ನನ್ಗೆ ಹೇಳ್ತಾರೆ. ಅಥವಾ ಯಾರೇ ನಾನು ಅಂತ ಅಲ್ಲ, ಈವನ್ ಲೈಟ್ ಹುಡುಗ ಬಂದ್ಬಿಟ್ಟು ಇದೊಂದು ಚೆನ್ನಾಗಿರುತ್ತೆ ಅಂತ ಅಂದಾಗ ಇಫ್ ಇನ್ ಕೇಸ್ ಇಟ್ಸ್ ಜೆನ್ವಿನ್ಲಿ ಗುಡ್, ಹಿ ರಿಸೀವ್ಸ್ ದ್ಯಾಟ್. ನಾನು ತುಂಬಾ ಕಡಿಮೆ ನೋಡಿದ್ದೀನಿ ಆ ಥರ. ಓಕೆ. ಆ ಒಂದು ಪಾಯಿಂಟ್ ಆದ್ಮೇಲೆ ನನ್ಕಿಂತ ಗೊತ್ತಾ ಅನ್ನೋದು ಒಂದು ಬಂದ್ಬಿಟ್ಟಿರುತ್ತೆ ತಲೆಗೆ. ಅಂತ ಹೋಗ್ಬಿಟ್ಟು ನೀವು ಏನು ಹೇಳಿದ್ರು ನಿಮ್ಮನ್ನ ಇಗ್ನೋರ್ ಮಾಡ್ತಿರ್ತಾರೆ. ಸೊ ಆ ಒಂದು ಸಿಚುವೇಶನ್ ಇಲ್ಲಿ ಇಲ್ಲ. ಓಕೆ. ಸೊ ಈಗ ಜನ ಒಟ್ಟಿನಲ್ಲಿ ಅದನ್ನ ಯಾವುದು ನೋಡಲ್ಲ, ಅವರು ಎಂಟರ್ಟೈನ್ ಮಾಡ್ತಾ ಅವ್ರಿಗೆ 2 hours ವಾಟ್ ಎವರ್ ಟೈಮಿಂಗ್ಸ್ ಅದು ಮಾತ್ರ ನೋಡ್ತಾರೆ, ಏನು ಬರುತ್ತೆ ಜನಕ್ಕೆ ಅಷ್ಟು ಮಾತ್ರ ನೋಡ್ತಾರೆ. ಸೊ ಅಂದ್ರೆ ಓಕೆ, ಲಾಸ್ಟ್ ಟೈಮ್ ಆಗಿರೋ ಮಿಸ್ಟೇಕ್ಸ್ನ ಇಲ್ಲ ಆಯ್ತು ಅಂತ ಅಟ್ಲೀಸ್ಟ್ ನೀವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀರಾ. ಸೇಮ್ ಟೀಮ್ ಹೌದು, ಬಟ್ ಅಲ್ಲೆಲ್ಲೂ ಒಂದ್ ಕಡೆ ಅರೋಗ್ಯನ್ಸ್ ಇರಬಾರ್ದಲ್ವಾ? ಇಲ್ಲ ನಾವು ಚೆನ್ನಾಗೇ ಮಾಡಿದ್ವಿ, ಜನ ನೋಡ್ಲಿಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಪ್ರತಿಯೊಂದು ನಾನು ಅದೇ ಹೇಳ್ತಿಲ್ವಾ, ನಾನು ನಿಮ್ಗೆ ಆಗ್ಲಿ ಹೇಳಿಲ್ವಾ, ಸಕ್ಸಸ್ ಅಂಡ್ ಫೇಲ್ಯೂರ್ ನನಗೆ ಲಾಸ್ಟ್ ಆಸ್ಪೆಕ್ಟ್ ಅದು. ಓಕೆ.
ವಾಟ್ ಮ್ಯಾಟರ್ಸ್ ಫಾರ್ ಮೀ ಇಸ್ ದ ಜರ್ನಿ ಆ್ಯಂಡ್ ಹೌ ವೆಲ್ ಐ ಆಮ್ ಟ್ರಾವೆಲಿಂಗ್ ದ್ಯಾಟ್ ಅನ್ನೋದು ನಂಗೆ ತುಂಬ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ನಾನು ಇಲ್ಲೇ ಈ ಒಂದು ಅಟ್ಮಾಸ್ಫಿಯರಲ್ಲೇ ಹುಟ್ಟಿ ಬೆಳೆದು ಎಲ್ಲ ಮಾಡೋದಾಗಿದ್ರೆ ನನ್ನ ಮೈಂಡ್ ಸೆಟ್ ಬೇರೆ ಇರ್ತಿತ್ತು, ಥಾಟ್ ಪ್ರೊಸೆಸ್ ಬೇರೆ ಇರ್ತಿತ್ತು. ಬಟ್ ನಾನಿಲ್ಲಿ ಬೇರೆ ಒಂದು ಅಟ್ಮಾಸ್ಫಿಯರಿಂದ ಬಂದಾಗ ಪ್ರತಿ ಒಂದು ಸ್ಟೇಜ್ ನನಗೆ ಲರ್ನಿಂಗ್ ಸ್ಟೆಪ್ ಆಗುತ್ತೆ. ಓಕೆ. ಸೊ ಆಬ್ವಿಯಸ್ಲಿ ಪ್ರತಿ ಒಂದು ಸಿನಿಮಾ ಮಾಡಿದಾಗ್ಲೂ ಒಂದು ಅಪ್ಡೇಟೆಡ್ ವರ್ಷನ್ ಇರುತ್ತೆ. ಆ್ಯಂಡ್ ಹೇಳ್ತಿಲ್ವಾ, ಒಂದು ಸಿನಿಮಾ ಸ್ಪೆಷಲಿ ಸಿನಿಮಾ ಅಂತ ಬಂದಾಗ ಒಂದು ಎಕ್ಸಾಕ್ಟ್ ಫಾರ್ಮುಲಾ ಅಂತ ಇಲ್ಲ. ಓಕೆ. ಇಲ್ಲಾಂದರೆ ಹಿಟ್ ಕೊಟ್ಟಿರೋ ಡೈರೆಕ್ಟರ್ ಯಾವುದು ಫ್ಲಾಪೇ ಮಾಡ್ತಿರ್ಲಿಲ್ವಲ್ಲ. ಸೊ ಇಟ್ಸ್ ಟೈಮಿಂಗ್ ಆ್ಯಂಡ್ ದ ಟೈಮ್ ಯು ಗಿವ್ ಫಾರ್ ಇಟ್ ಅಷ್ಟೇ. ಸರ್, ಕಿರುತೆರೆ ಅಂತ ಬಂದಾಗ ನೀವು ಲೈಕ್ ಅಂದರೆ ಒಂದು ಸೂಪರ್ ಸ್ಟಾರ್ ಸ್ಥಾನವನ್ನು ಪಡ್ಕೊಂಡಿದ್ದೀರ. ಆಲ್ರೆಡಿ ಜನ ಅದೇ ಥರ ನೋಡ್ತಾರೆ ನಿಮ್ಮನ್ನು. ಅದನ್ನು ಹೊರತುಪಡಿಸಿ ಯಾಕೆಂದರೆ ಈ ಥರ ಹಿರಿತೆರೆಯಲ್ಲಿ ತುಂಬ ದೊಡ್ಡದಾಗಿ ಏನಾದರೂ ಒಂದು ಮಾಡಬೇಕು. ನೀವೇ ಹೇಳಿದ್ರಿ ಕ್ರ್ಯಾಕ್ ಮಾಡೋಕ್ಕಾಗಲ್ಲ ಸಕ್ಸಸ್ ಅಂತ, ಸಿನಿಮಾದಲ್ಲಿ ಹೆಂಗೆ ಸಕ್ಸಸ್ ಅಂತ. ಬಟ್ ಸ್ಟಿಲ್ ಕ್ರ್ಯಾಕ್ ಮಾಡಿದವ್ರು ಈಗ ಇದ್ದಾರೆ ಆಲ್ರೆಡಿ. ಸಿನ್ಸ್ ನೀವು ಕೂಡ ಒಬ್ಬ ಸಿನಿಮಾ ಲೈಕ್ ಅಂದರೆ ಸ್ಯಾಂಡಲ್ವುಡ್ ಹೀರೋ ಆಗಿರೋದ್ರಿಂದ ಗೆದ್ದಿರೋರು ಸಿನಿಮಾಗಳು ಅಥವಾ ಗೆದ್ದಿರುವ ತಂಡ ಏನು ಮಾಡಿತ್ತು ಅದನ್ನು ನೀವು ಯಾವತ್ತಾದ್ರೂ ಯಾಕಂದರೆ ಸ್ವಲ್ಪ ಯೋಚನೆ ಮಾಡೋಕ್ಕೆ ಹೋಗಿದ್ದೀರಾ? ಏನಿರ್ಬೋದು ಆ್ಯಕ್ಚುಲಿ ಆ ಗೆಲುವಿಗೆ ಏನು ಕಾರಣ ಇರ್ಬೋದು, ಏನು ಕೆಲಸ ಮಾಡಿರ್ಬೋದು ಅವ್ರು ಅದ್ರ ಹಿಂದೆ ಅದೆಲ್ಲ? ಹಾಂ, ಆಬ್ವಿಯಸ್ಲಿ ಆ ಒಂದು ಸರ್ವೆ, ಆ ಒಂದು ಅಬ್ಸರ್ವೇಷನ್ ಅದೆಲ್ಲ ಇದ್ದೇ ಇರುತ್ತೆ. ಆ್ಯಂಡ್ ಎವ್ರಿ ಒನ್ ಹ್ಯಾವ್ ದೇರ್ ಓನ್ ಟ್ರಾವೆಲ್. ಈಗ ನೀವು 10 ಜನ ಸಕ್ಸಸ್ಫುಲ್ ಆಗಿದ್ದಾರೆ ಅಂದರೆ 10 ಜನ ಒಂದೇ ರೂಟಲ್ಲಿ ಸಕ್ಸಸ್ ಆಗಿಲ್ಲ. ಎವ್ರಿ ಒನ್ ಹ್ಯಾವ್ ದೇರ್ ಓನ್ ಯುನೀಕ್ ವೇ. ಸೊ ನಾನು ಕ್ರ್ಯಾಕ್ ಮಾಡಬೇಕಾಗಿರೋದು ಬೇರೆ ಬೇರೆ ಎಲ್ಲ ಹೇಗೆ ಮಾಡಿದ್ದಾರೆ ಅಂತ ಅಲ್ಲ, ವಾಟ್ ಈಸ್ ಯುನೀಕ್ ಇನ್ ಮೀ. ಸೊ ನನ್ನ ಯುನೀಕ್ ಒಂದು ಪ್ಯಾಟರ್ನ್ ನಾನು ಮಾಡ್ಕೋಬೇಕು. ಸೊ ನಾನು ಅದನ್ನು ಕ್ರ್ಯಾಕ್ ಮಾಡ್ತಾ ಇದ್ದೀನಿ ಮೋರ್ ದೆನ್ ಎನಿಥಿಂಗ್ ಎಲ್ಸ್. ಓಕೆ ಸರ್, ಈಗ ನಿಮ್ಮದೇ ಆದಂತಹ ನೀವು ರೂಟನ್ನು ಕಂಡುಕೊಂಡಿದ್ದೀರಾ ಆ್ಯಕ್ಚುಲಿ ಈ ಒಂದು ಎಂಟರ್ಟೈನ್ಮೆಂಟ್ ಕ್ಷೇತ್ರದಲ್ಲಿ. ಅದ್ರ ಜೊತೆಗೆ ಚಾರಿಟಿ ಅಂತ ಬಂದಾಗ ಅದರಲ್ಲೂ ನಿಮ್ಗೇನಾಗುತ್ತೋ ಅದನ್ನು ಮಾಡ್ತಾ ಬಂದಿದ್ದೀರಾ. ಮೊನ್ನೆ ಈ ಸಿ ಕುಟುಂಬ ಅವಾರ್ಡ್ಸ್ ಟೈಮಲ್ಲೂ ಸಾಕಷ್ಟು ಆ್ಯಕ್ಚುಲಿ ಹಾಸನದಿಂದ ಒಂದು ಟೀಮ್ ಬಂದಿತ್ತು. ಸೊ ಅಲ್ಲಿ ನೀವು ವೃದ್ಧರಿಗಾಗಿರ್ಬೋದು, ಕೆಲವರಿಗೆ ಅಸಹಾಯಕರಿಗೆ ಕೆಲಸ ಮಾಡಿದ ಆ ಥರದ್ದೆಲ್ಲ ನಾನು ಮುಂಚೆಯಿಂದನೂ ಕೇಳ್ತಾ ಬಂದಿದ್ದೀನಿ. ಆ್ಯಕ್ಚುಲಿ ನಿಮಗೆ ಏನು ಇನ್ಸ್ಪೈರ್ ಮಾಡುತ್ತೆ ನಿಮಗೆ ಆ್ಯಕ್ಚುಲಿ ಇದೆಲ್ಲ ಮಾಡೋದಕ್ಕೆ ಅಂತ? ಎಲ್ಲೋ ಒಂದು ಕಡೆ ಅಪ್ಬ್ರಿಂಗಿಂಗ್ ಅಂತ ಹೇಳ್ಬೋದು. ನಮ್ಮ ತಂದೆ ತಾಯಿ ನನ್ನ ಚಿಕ್ಕ ವಯಸ್ಸಿಂದ ಪ್ರಪಂಚ ತೋರಿಸಿದ ರೀತಿ, ಅಥವಾ ಅವ್ರು ನನಗೆ ಏನು ಒಂದಷ್ಟು ಮಾತುಗಳನ್ನ ಏನು ಹೇಳ್ಕೊಡ್ತಿದ್ರು, ನಮ್ಮ ಅಜ್ಜಿ ಆಗಲಿ ಅಥವಾ ನಮ್ಮ ತಂದೆ ತಾಯಿ. ಏನು ಕೆಲವೊಂದ್ಸಲ ಪರಿಸ್ಥಿತಿ ಕೂಡ ಆಗುತ್ತೆ. ಈಗ ನಾನು ಒಂದಷ್ಟು ಬೇರೆ ಬೇರೆ ನನ್ನ ಟೈಮ್ ಪೀರಿಯಡಲ್ಲಿ ಫೇಸ್ ಮಾಡೋಂಥ ಸಿಚುವೇಶನ್ ಆಗಲಿ, ಆ ಟೈಮಲ್ಲಿ ಇರುತ್ತಲ್ಲ, ಓಕೆ ನಾನು ಕೇಪೇಬಲ್ ಆದಾಗ ಇದನ್ನು ಮಾಡೋಣ ಅಂತ. ಸೊ ಅದೆಲ್ಲ ಇದಕ್ಕೆ ಕಾರಣ ಆಗುತ್ತೆ. ಓಕೆ. ಆ್ಯಂಡ್ ಹೇಳ್ತಿಲ್ವಾ, ದ ಮೋರ್ ಯು ಗಿವ್ ದ ಮೋರ್ ಯು ಗೆಟ್ ಅನ್ನೋ ಸತ್ಯ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ. ಕೆಲವೊಂದ್ಸಲ ನನ್ನ ಲೈಫಲ್ಲಿ ಒಂದಷ್ಟು ಮ್ಯಾಜಿಕ್ ಆಗುತ್ತೆ, ಆ ಮ್ಯಾಜಿಕ್ಗೆ ಆಶೀರ್ವಾದನೇ ಕಾರಣ, ಆಶೀರ್ವಾದ ಬರ್ತಿರೋದು ಇದರಿಂದ ಅಂತ. ಓಕೆ. ಸೊ ಅಷ್ಟೇ. ಅಂದರೆ ಅದು ಯಾಕೆ, ಏನು, ಯಾರು ಇನ್ಸ್ಪೈರ್ ಮಾಡಿದ್ರು ಅನ್ನೋ ಕ್ವಶನ್ಗಿಂತ ಏನೋ ನಂಗೆ ಖುಷಿ ಕೊಡುತ್ತೆ. ಓಕೆ. ಸೊ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇಟ್ಸ್ ಮೇಕ್ಸ್ ಮೀ ಹ್ಯಾಪಿ. ಸರ್, ಇನ್ನು ಈಗ ಒಂದು ಜರ್ನಿ ಈಗ ಮಾಡ್ತಾ ಇದ್ದೀರಾ ನೀವು. ಬಟ್ ಈಗ ವಾಟ್ ಈಸ್ ಯುವರ್ ಡೆಸ್ಟಿನಿ ಅಂತ ಕೇಳುವಾಗ ನೀವು ಹೇಳಿದ್ರಿ ನಾನು ಜರ್ನಿ ಬಗ್ಗೆ ಮಾತ್ರ ಯಾಕೆಂದರೆ ಫೋಕಸ್ ಮಾಡ್ತೀನಿ, ರಿಸಲ್ಟ್ ಬಗ್ಗೆ ಎಲ್ಲ ನಂಗೆ ಬೇಕಾಗಿಲ್ಲ ಅಂತ. ಮತ್ತು ಅದ್ರ ಜೊತೆಗೆ ಅದು ಇನ್ನೊಂದು ಕೂಡ ಹೇಳಿದ್ರಿ, ನಾನು ಐ ಡಿಸೈನ್ ಮೈ ಲೈಫ್ ಅಂತ. ನೀವು ವಾಟ್ ಈಸ್ ಯುವರ್ ಲೈಕ್ ಫೈನಲ್ ಟಾರ್ಗೆಟ್, ಏನು ಲಕ್ಷ್ಯ ನಿಮ್ದು ಆ್ಯಕ್ಚುಲಿ, ಏನಾಗಿ ಗುರುತಿಸ್ಕೊಳ್ಬೇಕು ಅಂತ ಇದೆ ನಿಮ್ಮ ತಲೆಯಲ್ಲಿ? ನೀವು ಯಾವುದೇ ಕೆಲಸ ಮಾಡಿದ್ರು ಅದರದ್ದು ಒಂದು ಟಾಪ್ ಪೊಸಿಷನ್ ಅಂತ ಇರುತ್ತಲ್ಲ. ಸೊ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ಇದ್ರ ಟಾಪ್ ಪೊಸಿಷನಲ್ಲಿ ಇರಬೇಕು ಅಂತ. ಅದಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ತೀನಿ, ಅದಕ್ಕೆ ಏನೇನು ಕಷ್ಟಪಡಬೇಕು ಅದನ್ನು ಮಾಡ್ತೀನಿ. ಬಟ್ ಎಂಡ್ ಆಫ್ ದ ಡೇ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಇಟ್, ಐ ವಾಂಟ್ ಟು ಸಿ ದಟ್ ಪೊಸಿಷನ್, ಐ ವಾಂಟ್ ಟು ಫೀಲ್ ದಟ್ ಪೊಸಿಷನ್, ಐ ವಾಂಟ್ ಟು ಬಿ ದ ನಂಬರ್ 1 ಆ್ಯಕ್ಟರ್. ಓಕೆ. ಸೊ ಈ ಜರ್ನಿಯಲ್ಲಿ ಇವಾಗ ಯಾರು ಸಂಗಾತಿ ಬೇಕು ಅಂತೆಲ್ಲ ಅನಿಸಿಲ್ವಾ ನಿಮಗೆ? ಯಾಕೆ ಇಷ್ಟು ದಿನ ಆ ಥರ ಏನೂ ಅನಿಸಿಲ್ಲ. ಆಮೇಲೆ ಇದೊಂದು ತುಂಬ ಹೇಳ್ತಿಲ್ಲ ಫೋಕಸ್ ಬೇಕು ಅಂತ ಅನಿಸ್ತಿದೆ. ಐ ಆಮ್ ನಾಟ್ ರೆಡಿ. ಅಂದರೆ ಅದು ತಪ್ಪು ಅಂತ ಹೇಳ್ತಾ ಇಲ್ವಾ, ಅಥವಾ ನಿಮ್ಮ ಜೊತೆ ಯಾರಾದರೂ ಬಂದರೆ ಅದರಿಂದ ಏನೋ ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆ್ಯಸ್ ಆಫ್ ನಾವು ಐ ಫೀಲ್ ಐ ಆಮ್ ನಾಟ್ ಪ್ರಿಪೇರ್ಡ್ ಫಾರ್ ಇಟ್. ಈಗ ನನಗೆ ಲೈಫಲ್ಲಿ ಯಾರಾದರೂ ಬಂದರೆ ಅಟ್ಲೀಸ್ಟ್ ಅವ್ರಿಗೆ ಸ್ವಲ್ಪ ಟೈಮ್ ಕೊಡೋ ಥರ ಅನ್ನೋದ್ರು ನಾನು ಇರಬೇಕು. ಈಗ ಅದು ಸದ್ಯಕ್ಕಿಲ್ಲ. ಆ್ಯಂಡ್ ಎಲ್ಲರದು ಇಂಡಿವಿಜುವಲ್ ಅವ್ರವ್ರದ್ದೇ ಕನ್ಸ್ಗಳಿರುತ್ತೆ. ಐ ಡೋಂಟ್ ವಾಂಟ್ ಟು ಹರ್ಟ್ ಆ ಒಂದು ವಿಷಯದಲ್ಲಿ. ಸೊ ಅದೊಂದು ಪ್ರಾಪರ್ ಟೈಮ್ ಬಂದಾಗ ತಾನೇ ಅಲೈನ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ. ಈಗ ನೀವು 3 years ಬ್ಯಾಕ್ ಕನ್ನಡತಿ ಮಾಡುವಾಗಲೂ ಇದನ್ನೇ ಹೇಳಿದ್ರಿ ಆ್ಯಕ್ಚುಲಿ. ಈಗ ಇದು ನಡೀತಾ ಇದೆ. ಸೊ ಇನ್ನು ಎಷ್ಟು ವರ್ಷ ಹೇಗೆ ಅಂತ, ಬಿಕಾಸ್ ತುಂಬ ಜನ ಅಲ್ಲಂದ್ರೆ ವೆಯ್ಟ್ ಮಾಡ್ತಿರ್ತಾರೆ. ನಿಮಗೆ ಫ್ಯಾನ್ಸ್ ಇದ್ದಾರೆ, ಫೀಮೇಲ್ ಫ್ಯಾನ್ಸ್ ಆ ಥರದ್ದೆಲ್ಲ, ಅಂದರೆ ಅವ್ರಿಗೂ ಇರುತ್ತಲ್ವಾ? ತಾನೇ ಆಗುತ್ತೆ. ಈಗ ನೀವು ಹೇಳ್ತಿಲ್ವ, ಈಗ ಫೈನಲ್ ಏಮ್ ಏನು, ನಾನು ಹೇಳ್ತೀನಿ ನಂಬರ್ 1 ಅಂತ. ಇವತ್ತು ಮಿತ್ ಅನ್ನಿಸ್ಬೋದು, ನಾಳೆ ನಂಬರ್ 1 ಆದ್ಮೇಲೆ ಯಾವುದೋ ಒಂದು ಇಂಟರ್ವ್ಯೂ ಹೇಳ್ಬೋದು ನಾನು ಹಿಂಗೆ ಮಾಡಿದೆ ಅಂತ. ಸೊ ಇವತ್ತು ನನಗೆ ಗೊತ್ತಿಲ್ಲ, ಅವತ್ತು ಹೇಳ್ಬೋದು. ಸೊ ಅಂದರೆ ಅಟ್ಲೀಸ್ಟ್ ಒಂದು 5 ಕ್ವಾಲಿಟೀಸ್ ನನ್ನ ಹುಡುಗಿಲಿ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋ ಥರ ಏನಾದರೂ ನಿಮ್ಮ ತಲೆಯಲ್ಲಿ ಇದ್ದರೆ
ಏನಿಲ್ಲ, ಬೇಸಿಕ್ಲಿ ಒಂದು ಫ್ಯಾಮಿಲಿ ಅಂತ ಕಟ್ಕೋಬೇಕು ಅಂದಾಗ ಒಂದು ಫ್ಯಾಮಿಲಿ ತರ ಇರೋರು ಬೇಕಷ್ಟೇ. ಸಿಂಪಲ್ ಕ್ರೈಟೀರಿಯಾ ನಂದು, ಅದು ತುಂಬಾ ಕಾಂಪ್ಲಿಕೇಟೆಡ್ ಏನಿಲ್ಲ. ಅಂದ್ರೆ ನನಗೆ ಪರ್ಸನಲ್ ಫ್ಯಾಂಟಸೀಸ್ ಆ ಥರದ್ದು ಯಾವುದೂ ಇಲ್ಲ. ನನಗೆ ಒಂದು ಫ್ಯಾಮಿಲಿಗೆ ಪಾರ್ಟ್ ಆದಾಗ ಆ ಒಂದು ಫ್ಯಾಮಿಲಿನ ಅಷ್ಟೇ ಪ್ರೀತಿಯಿಂದ ನೋಡ್ಕೊಂಡು ಹೋದ್ರೆ ಸಾಕು. ಬಿಕಾಸ್ ನನಗೆ ಗೊತ್ತಿದೆ ನನ್ನ ಫ್ಯಾಮಿಲಿ ಎಷ್ಟು ಪ್ರೀತಿ ಕೊಡ್ಬೋದು ಅಂತ. ಸೊ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ ಅನ್ನೋಕ್ಕಿಂತ ನಾವು ಅನ್ನೋ ಒಂದು ಭಾವ ಇರ್ಬೇಕಷ್ಟೇ. ಓಕೆ, ಸೊ ಒಂದೇ ಕ್ವಾಲಿಟಿ ಅಷ್ಟೇನಾ ಸರ್? ಅದು ಒಂದಿದ್ರೆ ಮಿಕ್ಕಿದೆಲ್ಲ ತಾನೇ ಸೆಟ್ ಆಗಿ ಹೋಗುತ್ತೆ ಅಂತ ಗೊತ್ತು. ಓಕೆ, ಸೊ ಈಗ ಜಾಕಿ 42 ಆಗ್ತಾ ಇದೆ, ಅದ್ರ ಸೈಮಲ್ಟೇನಿಯಸ್ ಆಗಿ ನೀವು 3 ಲೈಕ್ ಮೈಕ್ರೋ ಸೀರೀಸ್ ಎಲ್ಲ ಪ್ರೊಡ್ಯೂಸ್ ಎಲ್ಲ ಮಾಡಿದ್ರೆ, ಅದ್ರಲ್ಲಿ ಒಂದ್ರಲ್ಲಿ ನೀವೇ ಮೇನ್ ಲೀಡ್ ಆಗಿ ಕೂಡ ನಂಬರ್ 1 ಇದೆ. ಸೊ ಏನಂದ್ರೆ ಅದು ಕೂಡ ಅದಕ್ಕೆ ಹೆಂಗೆ ನಿಮಗೆ ಅದಕ್ಕೆ ಕೈ ಹಾಕಬೇಕು ಅಂತ ಯಾಕೆ ಅನ್ನಿಸ್ತು, ಲೈಕ್ ಮೈಕ್ರೋ ಸೀರೀಸ್ಗೆಲ್ಲ? ಆಪರ್ಚುನಿಟೀಸ್ ತುಂಬಾ ಇದೆ ಇಲ್ಲಿ. ಅಂಡ್ ನಾನು ಲಾಸ್ಟ್ ಸುಮಾರು ಕಡೆ ಅದನ್ನ ಇಂಟರ್ವ್ಯೂ ಹೇಳ್ತಿದ್ದೆ, ಈ ಒಂದು ಸೆಕ್ಟರ್ ಅಲ್ಲಿ ಎಷ್ಟು ಫಾರ್ಮ್ಯಾಟ್ ಇದೆ, ಪ್ರತಿ ಒಂದ್ರಲ್ಲೂ ನಾನು ಮಾಡಬೇಕು ಅಂಡ್ ಪ್ರತಿ ಒಂದ್ರಲ್ಲೂ ಐ ಶುಡ್ ಎಕ್ಸೆಲ್. ಸೊ ಈಗ ಟೆಲಿವಿಷನ್ ಆಯ್ತು, ಮೈಕ್ರೋ ಆಯ್ತು, ಈಗ ಸಿನಿಮಾ ಈಗ ಒಂದಿದೆ, ಇದನ್ನೊಂದು ನೋಡ್ಬೇಕು ಈಗ. ಸರ್, ಈಗ ಮನಿ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಪ್ರಶ್ನೆ ಅಷ್ಟೇ, ಅಂದರೆ ನಮ್ಮ ಪ್ರೇಕ್ಷಕರಿಗೂ ಸ್ವಲ್ಪ ಗೊತ್ತಾಗಲಿ ಅಂತ. ಲಾಟ್ ಆಫ್ ಪೀಪಲ್ ಫೇಸ್ ದಟ್ ಡಿಫಿಕಲ್ಟಿ. ಅಂದರೆ ಹಣ ಎಷ್ಟೊಂದು ಸಂಪಾದನೆ ಮಾಡಿರ್ತಾರೆ, ಅದರಲ್ಲಿ ಎಷ್ಟು ಸೇವ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ ಮಾಡಬೇಕು ಗೊತ್ತಿರಲ್ಲ. ಕೆಲವರಿಗೆ ಈಗ ಮೋಸ್ಟ್ ಆಫ್ ದೆಮ್ ಲೈಕ್ ಪ್ರೈವೇಟ್ ಜಾಬ್ಸಲ್ಲೇ ಇರ್ತಾರೆ, ಆ ಥರದ್ದೆಲ್ಲ. ಅವರಿಗೆ PF ಅಥವಾ ಇನ್ನೊಂದೇನೋ ESI ಅಥವಾ ಏನು ಆ ಥರದ್ದೆಲ್ಲ ಬೆನಿಫಿಟ್ಸ್ ಎಲ್ಲ ಏನೂ ಇರಲ್ಲ. ಸೊ ಹಿಂಗೆ ಏನೇನು ಯಾವ್ದ್ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು, ಏನು ಕತೆ? ಅಂದರೆ ಆ ಒಂದು ಕ್ವಶನ್ಗೆ ನಂದೇ ಒಂದು ಫಾರ್ಮ್ಯಾಟ್ ಇದೆ, ಬಟ್ ಐ ಆಮ್ ನಾಟ್ ಕ್ವಾಲಿಫೈಡ್ ಟು ಗೈಡ್ ಪೀಪಲ್. ಬಟ್ ಬೇಸಿಕ್ಲಿ ತುಂಬ ನೀಟಾಗಿ ಹೇಳಬೇಕು ಅಂದರೆ, ಮೆಟೀರಿಯಲಿಸ್ಟಿಕ್ ಹ್ಯಾಪಿನೆಸ್ ಹುಡ್ಕಕ್ಕೆ ಹೋಗಬೇಡಿ. ಬಿಕಾಸ್ ಅದು 3 ದಿನಕ್ಕೆ ಗೊತ್ತಾಗ್ಬಿಡುತ್ತೆ, ಇಟ್ ಡಸಂಟ್ ಗಿವ್ ಯು ಹ್ಯಾಪಿನೆಸ್ ಅಂತ. ನಿಮಗೆ ಈಗ ಮೆಟೀರಿಯಲಿಸ್ಟಿಕ್ ಆಗಿ ಏನೇ ಪರ್ಚೇಸ್ ಮಾಡಬೇಕು ಜಸ್ಟ್ ಬಿಕಾಸ್ ಇನ್ನೊಬ್ಬನ ಹತ್ರ ಇದೆ ಅಂತ ತಗೊಂಡಾಗ ಅದು 2 ದಿನ ನಿಮಗೆ ಖುಷಿ ಕೊಡ್ಬೋದು. ಅದು ಈಗ ಫಾರ್ ಎಕ್ಸಾಂಪಲ್ ಹೊಸ ಫೋನ್ ತಗೊಂಡಾಗ 2 ದಿನ ಅದ್ರ ಟೆಕ್ಸ್ಚರ್ ಚೆನ್ನಾಗಿ ಅನ್ಸ್ಬೋದು. 3ನೇ ದಿನಕ್ಕೆ ಇಸ್ ಜಸ್ಟ್ ಅ ಫೋನ್ ವಿಚ್ ರಿಸೀವ್ಸ್ ಕಾಲ್ಸ್ ವಿಚ್ ಯು ಕ್ಯಾನ್ ಕಾಲ್. ಸೊ ಆ ಒಂದು ಬೇಸಿಕಲಿ ಮೆಟೀರಿಯಲಿಸ್ಟಿಕ್ ಇದನ್ನೆಲ್ಲ ಸ್ವಲ್ಪ ಸೈಡ್ಗೆ ಇಡಬೇಕು. ಅಂದ್ರೆ ಇನ್ಕಮ್ಗಿಂತ ಜಾಸ್ತಿ ನೀವು ಖರ್ಚು ಮಾಡಬೇಕು. ಅಥವಾ ಈ ಫಸ್ಟ್ ಆಫ್ ಆಲ್ ಹೇಳ್ತಿಲ್ವ, ಲೋನ್, EMI, ಸಾಲ, ಇವು 3 ಬಿಟ್ಬಿಡಿ, ಲೈಫ್ ಹ್ಯಾಪಿನೆಸ್ ಹಂಗೆ ಇರುತ್ತೆ. ಅಂದ್ರೆ ನೀವು ಲೋನ್ ತಗೊಂಡು ಮಾಡುವಂತ ನೆಸೆಸಿಟಿ ಇಲ್ಲ, ಅಥವಾ EMI ಕಟ್ಕೊಂಡು ಅವೆಲ್ಲ ಮಾಡುವಂತ ನೆಸೆಸಿಟಿ ಇಲ್ಲ. ಹಾಫ್ ಬರ್ಡನ್ ಅಲ್ಲೇ ಕಡಿಮೆ ಆಗೋಗುತ್ತೆ. ನಂಗೆ ಅದೊಂದು ರೂಲ್ ಇದೆ ಲೈಫಲ್ಲಿ, ಯಾವಾಗಲೂ EMI, ಲೋನ್ ಇದು ಯಾವುದು ಮಾಡಬಾರ್ದು ಅಂತ. ಓಕೆ, ಅದು ಯಾವುದು ಮಾಡಿ ನೀವು ಏನೇ ಪರ್ಚೇಸ್ ಮಾಡಿದ್ರೆ ಡೈರೆಕ್ಟ್ ಕ್ಯಾಶ್, ಫುಲ್ ಕ್ಯಾಶ್ ಅಂಡ್ ಪೇಮೆಂಟ್ ಆ ಥರ. ಅಂದ್ರೆ ಐ ಡೋಂಟ್ ಬಿಲೀವ್ ಇನ್ ದಿಸ್ ಲೋನ್ ಅಂಡ್ EMI. ಅಂದ್ರೆ ಅದೊಂದು ತಾನೇ ಬೌಂಡ್ರಿ ಕಟ್ಬಿಡುತ್ತೆ. ಈಗ ನಾನು ಒಂದು ಲೋನ್ ಮಾಡ್ಕೊಂಡೆ ಅನ್ಕೊಳ್ಳಿ, ನಾಳೆ ನಾನು ತಗೊಳ್ಳೋ ಡಿಸಿಷನ್ ಯಾವುದೋ ಒಂದು EMI ಡಿಪೆಂಡ್ ಆಗಿರುತ್ತೆ. ಓಕೆ, ಅದಕ್ಕೋಸ್ಕರ ನಾನು ಕೆಲಸ ಮಾಡೋಕೆ ಇಷ್ಟ ಇಲ್ಲ. ನನಗೆ ನನ್ನ ಫ್ರೀಡಮಲ್ಲಿ ನನ್ನ ಖುಷಿ ಕೊಡೋಂಥ ಕೆಲಸ ಮಾಡಬೇಕು ಅಂತ ಇಷ್ಟ ಇದೆ. ಸರ್, ಹೈಯೆಸ್ಟ್ ನಿಮ್ಮ ಲೈಫಲ್ಲಿ ಯಾವುದಕ್ಕಾದ್ರೂ ಒಂದಕ್ಕೆ ಖರ್ಚು ಮಾಡಿದ್ದು, ನಾನು ಜಾಸ್ತಿ ಇದಕ್ಕೆ ಸ್ಪೆಂಡ್ ಮಾಡಿದ್ದೆ ಅನ್ನೋ ಥರ ನಿಮಗೆ ಯೋಚನೆ ಮಾಡೋದಾದ್ರೆ ನಿಮ್ಮ ಮೇಲೆ? ಎಸ್. ಓಕೆ, ಇಟ್ ಈಸ್ ಲೈಕ್ ಎವ್ರಿ ಡೇ ಅದು ಆಗ್ತಾ ಇದೆ. ಪ್ರತಿಯೊಂದು ಇನ್ವೆಸ್ಟ್ಮೆಂಟು ನಮ್ಮ ಮೇಲೆ ಅಲ್ವಾ. ಸರ್, ಹೆಲ್ತ್ ವಿಷಯ ಅಂತ ಬರೋದಾದ್ರೆ, ಫಿಟ್ನೆಸ್ ಆ್ಯಂಡ್ ಲೈಫ್ ಸ್ಟೈಲ್ ಏನೇನು ಆ್ಯಕ್ಚುಲಿ ನೀವು ಫಾಲೋ ಮಾಡ್ತೀರಾ, ಹೇಗೆ ಅಂತ? ತುಂಬ ಬೇಸಿಕ್ ಇದೆ, ಮನೆ ಊಟ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟು ಲೈಕ್ ಬೇಸಿಕ್ ವರ್ಕೌಟ್, ಮನೆ ಊಟ, ಅದರಲ್ಲಿ ಫಿಟ್ ಆ್ಯಂಡ್ ಎಲ್ಲ. ಅದು ನಾರ್ಮಲ್ ಈಗ ಕೀಟೋ ಡಯಟ್ ಅಂತೆ ಆ ಥರದ್ದೆಲ್ಲ ಏನು? ಅದು ಕಾಂಪ್ಲಿಕೇಟ್ ಮಾಡಿಬಿಡುತ್ತೆ ಫುಲ್ ಮೈಂಡ್ ಸೆಟ್ನೇ. ನಾನು ಅಷ್ಟೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ಇನ್ನೂ. ಓಕೆ, ಮನೇಲಿ ಮಾಡಿದ್ದನ್ನ ಚೆನ್ನಾಗಿ ಊಟ ಮಾಡ್ತೀನಿ, ನೀಟಾಗಿ ಎಕ್ಸಸೈಸ್ ಮಾಡ್ತೀನಿ ಅಷ್ಟೇ. ಓಕೆ. ಈಗ ಹೇರ್ ಕೇರ್, ಈಗ ಕೆಲವರು ಆ್ಯಕ್ಚುಲಿ ಸ್ಕಿನ್ ಕೇರ್ ಅದೆಲ್ಲ ಶುರುವಾಗಿದೆ. ಅದು ಹುಡುಗರಿಗೂ ತುಂಬ ಅಗತ್ಯ ಕೂಡ ಇದೆ ಇವಾಗ ಇವತ್ತಿನ ಕಾಲದಲ್ಲಿ. ನಿಮ್ಮ ಒಂದು ಹೇರ್ ಕೇರ್ ರೋಟೀನ್ ಅಥವಾ ಸ್ಕಿನ್ ಕೇರ್ ರೋಟೀನ್ ಎಲ್ಲ ಏನು ಅಂತ? ಏನಂತಾರೆ, ಆರ್ಟಿಫಿಷಿಯಲ್ ಪ್ರಾಡಕ್ಟ್ ತುಂಬ ಕಡಿಮೆ ಯೂಸ್ ಮಾಡ್ತೀನಿ. ಓಕೆ, ಆದಷ್ಟು ಈ ಅಜ್ಜಿ ಅವ್ರ ಹತ್ರ ಎಲ್ಲ ಕೇಳಿದಾಗ ಅವ್ರು ಹೇಳ್ತಾರೆ ನೋಡಿ, ಅಂಟ್ವಳ್ಕಾಯಿ, ಶಿಕಾಕಾಯಿ ಅದೆಲ್ಲ ಯೂಸ್ ಮಾಡೋದು, ಆ ಥರ ಜಾಸ್ತಿ ಮಾಡ್ತೀನಿ. ಫೇಸ್ಗೆ ಬೇಸನ್, ಹನಿ, ಕಾಫಿ, ಆ ಥರದ್ದೆಲ್ಲ ಹೋಮ್ ರೆಮಿಡೀಸ್ ವರ್ಕ್ಸ್ ಅ ಲಾಟ್. ಓಕೆ ಸರ್, ಈಗ ನೀವು ಈ ಸಿನಿಮಾದಲ್ಲಿ ಈಗ ಸ್ಕಿನ್ ಕೇರ್ ಅಂತಾನು ಹೇಳಿದಾಗ, ಸ್ಕಿನ್ ಆ್ಯಂಡ್ ಹೇರ್ಗೆ ಅದು ನೀವು ಒಳಗಡೆಯಿಂದ ಹೆಲ್ದಿ ಆಗಿರಬೇಕು. ಸೊ ಎಲ್ಲದಕ್ಕೂ ಬೇಸಿಕ್ಕು ದ ಫುಡ್ ಯು ಕನ್ಸ್ಯೂಮ್. ಅದು ಚೆನ್ನಾಗಿದ್ದಾಗ ತಾನೇ ಬೇರೆದೆಲ್ಲ ಕರೆಕ್ಟ್ ಆಗಿರುತ್ತೆ. ಓಕೆ ಸರ್, ಈಗ ಮನಿ ವಿಷಯ, ಮ್ಯಾನೇಜ್ಮೆಂಟ್ ಅಂತ ವಿಷಯ ಬಂದಾಗ ನಂಗೆ ತಲೆಗೆ ಬಂತು. ತುಂಬ ಅದು ಫಸ್ಟಿಂದನೂ ಓಡಾಡ್ತಿರೋದೇ, ಓಕೆ, ಕನ್ನಡ ಧಾರಾವಾಹಿಗೆ ಕಿರಣ್ ರಾಜ್ ಇಸ್ ಗೆಟಿಂಗ್ ಸೋ ಮಚ್ ಪರ್ ಡೇ, ದಟ್ ಈಸ್ ಹಿ ಇಸ್ ದ ಹೈಯೆಸ್ಟ್ ಪೇಯ್ಡ್ ಆ ಥರದ್ದೆಲ್ಲ ಅಂತ. ಸರ್, ಎಷ್ಟು ಸರ್ ಅದು? ಅದು ಹೈಯೆಸ್ಟ್ ಪೇಯ್ಡ್ ಹೌದಾ ನೀವು? ಗೂಗಲ್ ನೋಡಿದೆ ನಾನು. ಹೌದು ಇದೆ, ಹಂಗಿದೆ ಅದು. ಅಂದರೆ ಒಳ್ಳೆ ಪೇಮೆಂಟ್ ಕೊಡ್ತಿದ್ದಾರೆ ಗೊತ್ತು, ನಾನು ಅದನ್ನು ಯಾರಿಗೂ ಕಂಪೇರ್ ಮಾಡೋಕ್ಕೆ ಹೋಗಿಲ್ಲ. ಸೊ ಅದು ಹೈಯೆಸ್ಟ್ ಇಲ್ವ ಅಂತ ಗೊತ್ತಿಲ್ಲ, ಬಟ್ ಒಳ್ಳೆ ಪೇಮೆಂಟ್ ಬರ್ತಿದೆ. ಎಷ್ಟು ಸರ್ ನಂಬರ್? ಬಿಡಿ, ಆಗಬೇಕು.
ಐ ಟಿ ರೈಡ್ ಈಗೋ ಹರ್ಟ್ ಆಗ್ಬಿಡುತ್ತೆ. ಐ ಟಿ ರೈಡ್ ಏನಾರು ಆಗುತ್ತೆ ಸರ್? ಆ ಥರ ಇಲ್ಲ. ಟ್ಯಾಕ್ಸ್ ಕಟ್ ಮಾಡ್ಕೊಂಡೆ ಕಳ್ಸೋದು ಅದ ಹೆಂಗ ಸರ್? ಒಂದು 5 ನಂಬರ್ ಅಂತೂ ಇದೆ ಪರ್ ಡೇ. ಹಾ Of course ಇದೆ. ಹೆಂಗೆ ಎಷ್ಟು ಸರ್? ಒಂದು 50,000. ನೀವು ಹೇಗೋ ಚಾನಲ್ ಜೊತೆ ಕ್ಲೋಸ್ ಇದಿರಲ್ಲ, ಇದನ್ನ ಮಾತಲ್ಲಿ ಕೇಳ್ಬಿಟ್ರೆ ನಿಮ್ಗೆ ಡೀಟೇಲ್ ಆಗಿ ಹೇಳ್ಬಿಡ್ತಾರೆ TDS ಕಟ್ಟಾಗಿ ಎಷ್ಟು ಬರುತ್ತೆ ಅಂತ. ಬಟ್ ಅಷ್ಟು ಇರ್ಬೋದಲ್ಲ ಸರ್? ಅಂದ್ರೆ ಅದು ಹೇಗಾಗುತ್ತೆ ಅಂತಂದ್ರೆ, ಎಷ್ಟೋ ವರ್ಷ ನೀವು ಕೆಲವೊಂದ್ ಕಡೆ ನಿಮ್ಗೆ ಪೇಮೆಂಟೇ ಸಿಕ್ಕಿರಲ್ಲ, ಕೆಲವೊಂದ್ ಕಡೆ ಕಡಿಮೆ ಪೇಮೆಂಟೇ ಕೆಲಸ ಮಾಡಿರ್ತೀರಾ. ಡ್ಯೂಸ್ ಅಂತಾರಲ್ಲ, ನನ್ಗೆ ಎಷ್ಟೋ ಹಳೆ ಪ್ರಾಜೆಕ್ಟ್ ಅಲ್ಲಿ ದುಡ್ಡೇ ಬಂದಿಲ್ಲ. ಸೊ ನನ್ನ ಪ್ರಕಾರ ಆ ಡ್ಯೂಸ್ ಎಲ್ಲ ಕ್ಲಿಯರ್ ಆಗ್ತಿದೆ ಈಗ. ಕ್ಲಿಯರ್ ಆಗ್ತಾ ಇದೆ. ಸೊ ಆ ತರ ಆಗ್ತಿದೆ ಅಷ್ಟೇ. ಯು ಆರ್ ಓಕೆ ವಿತ್ ದಟ್? ಯು ಆರ್ ಹ್ಯಾಪಿ ವಿತ್ ದಟ್? ಎಸ್ ಎಸ್ ಸರ್. ಈಗ ಜಾಕಿ 42 2 ಪಾತ್ರ ಇದೆ. ನಿಮ್ಮ ರಿಯಲ್ ಲೈಫಿಗೆ ಜಾಸ್ತಿ ಹತ್ರ ಆಗೋದು ಯಾವ ಪಾತ್ರ? ಇದರಲ್ಲಿ ಅಣ್ಣನ್ ಕ್ಯಾರೆಕ್ಟರ್ ಭರತ್ ಅಂತ ಏನಿದೆಯಲ್ಲ, ಅದು ತುಂಬಾ ರಿಯಾಲಿಟಿಗಿದೆ. ಒಂದು ತುಂಬಾ ಪ್ರಾಕ್ಟಿಕಲ್ ಕ್ಯಾರೆಕ್ಟರ್ ಇದೆ ಇದರಲ್ಲಿ. ಬುಕ್ಕಿನ? ಹಾ, ಅದೊಂದು ತುಂಬಾ ಪ್ರಾಕ್ಟಿಕಾಲಿಟಿ ಇದೆ ಲೈಫ್ ಅಲ್ಲಿ. ಸಂಬಂಧಿಕರು ಅವ್ರ ಸತ್ಯ ಎಲ್ಲ ಗೊತ್ತಿದೆ ಅವನಿಗೆ. ಸೊ ಅದೊಂದು ತುಂಬಾ ರಿಲೇಟ್ ಆಗುತ್ತೆ. ಓಕೆ ಸರ್. ಈಗ ಲೈಫಲ್ಲಿ ನೀವು ಹೇಳಿದ್ರಿ ಡಿಸೈನ್ ಮಾಡ್ಕೊಳ್ತಾ ಇರ್ತೀನಿ ನಾನು ಲೈಫ್ನ ನನ್ಗೆ ಬೇಕಾದಾಗೆ ಅಂತ. ಸೊ ಕೆಲವೊಂದೊಂದ್ಸಲ ಅದು ಬೇರೆಯವ್ರಿಗೆ ತುಂಬ ಮಿಸ್ಟೀರಿಯಸ್ ಅಲ್ವಾ ಇವರು ಅಂತಾನು ಅನ್ಸೋ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಯಾರನ್ನೂ ಹತ್ರನೇ ಇಟ್ಟಿಲ್ಲ ನಾನು ಅಲ್ವಾ? ಅವ್ರು ಅನ್ಕೊಳ್ಳೋದು ಬೇಡ, ನಾನು ಅವ್ರು ತೋರಿಸೋದು ಬೇಡ. ಅವ್ರ ಪಡಗ ಅವ್ರು ಇರಲಿ, ನನ್ನ ಪಡಗ ನಾನು ಕೆಲಸ ಮಾಡ್ಕೊಂಡಿರೋಣ ಅಂತ. ಸೊ ಬರೀ ಕೆಲಸನೇ ಮಾಡ್ತಾ ಇದ್ದೀಗ ಅದೇನು ಅನ್ಸಲ್ವಾ ಸರ್? ಅಂದರೆ ಯಾರನ್ನ ಹತ್ರಕ್ಕೆ ಸೇರಿಸ್ಕೋಬೇಕು, ಅಥವಾ ನಿಮಗೆ ಏನಾದ್ರು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತಾ ಹತ್ರ? ಆಬ್ವಿಯಸ್ಲಿ ಅವತ್ತು ಜರ್ನಿಲಿ ಬೇರೆ ಬೇರೆ ರೀತಿ ಜನಗಳನ್ನ ನೋಡಿರ್ತೀರಾ, ಬೇರೆ ಬೇರೆ ರೀತಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಒಂದು ನಿಮ್ಮ ಡೌನ್ ಫಾಲ್ ಅಲ್ಲಿ ನಿಮಗೆ ಗೊತ್ತಾಗುತ್ತಲ್ಲ, ಜನಗಳು ನಿಮ್ಮಿಂದ ದೂರ ಆದ್ರು ಅಂತ. ಎದ್ಮೇಲೆ ಗೊತ್ತಾಗುತ್ತೆ ಅವ್ರು ದೂರನೇ ಇರಲಿ ಅಂತ. ಸೊ ಆ ಥರ ಆಗಿದೆ ಲೈಫ್. ಸರ್ ಈಗ ವಾಟ್ ಈಸ್ ದ ಲೈಕ್ ಅಂದರೆ ಪವರ್ ಆಫ್, ಅಂದರೆ ನೀವೊಂದು ಅದೊಂದು ಇದೆ ಆ್ಯಕ್ಚುಲಿ ಸ್ಟೇಟ್ಮೆಂಟ್, ಒಂದ್ಸಲ ನೀವು ಅಲೋನಾಗಿ ಇರೋದಕ್ಕೆ ನಿಮಗೆ ಅಭ್ಯಾಸ ಆಗೋದ್ರೆ ದಟ್ ಈಸ್ ದ ಲೈಕ್ ಸೂಪರ್ ಪವರ್ ಅನ್ನೋದು. ಹೌದು. ಸೊ ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ನಾನು ಒಬ್ಬನೇ ಟ್ರಾವೆಲ್ ಮಾಡ್ತಿರ್ತೀನಿ, ಒಬ್ಬನೇ ಸುತ್ತಾಡ್ತಿರ್ತೀನಿ. ನನ್ಗೆ ಅದು ಯಾವತ್ತೂ ಒಂದು ಕಂಪ್ಯಾನಿಯನ್ ಬೇಕು, ಯಾರೋ ಕಂಪ್ನಿ ಬೇಕು ಅಂತ ಇಲ್ಲಿವರೆಗೂ ಅನ್ಸೇ ಇಲ್ಲ. ಐ ಆಮ್ ಸೋ ಹ್ಯಾಪಿ ವಿತ್ ಮೈ ಓನ್ ಕಂಪ್ನಿ. ವಾಚಿಂಗ್ ಫಿಲಮ್ ಯಾವುದಕ್ಕೂ ಏನು ಬೇಕಾಗುತ್ತೆ. ಒಬ್ಬನೇ ರೆಸ್ಟೋರೆಂಟ್ಗೆ ಹೋಗಿ ಆರಾಮಾಗಿ ಕೂರ್ಬೋದು, ಒಬ್ಬನೇ ಸಿನಿಮಾ ನೋಡ್ಬೋದು, ಒಬ್ಬನೇ ಸುತ್ತಾಡ್ಬೋದು. ನನಗೆ ಯಾರು ಬೇಕು ಅಂತ ಯಾವತ್ತೂ ಅನ್ಸೇ ಇಲ್ಲ. ಹಿಂಗೆ ನಂಗೆ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ದೂರಕ್ಕೆ ಒಂದು ನಾಯಿ ಸಿಕ್ಕಿದ್ರ ಜೊತೆ ಮಾತಾಡ್ಕೊಂಡು ಹೋಗಿ ಅಲ್ಲಿ ತನಕ ಜರ್ನಿ ಕಂಪ್ಲೀಟ್ ಆದ್ರೆ ನಂಗೆ ಅಷ್ಟು ಸಂತೋಷ ಕೊಡುತ್ತೆ. ಓಕೆ, ನನಗೆ ನಿಜ ಆ ಥರ ಐ ಡೋಂಟ್ ಸೀಕ್ ಫಾರ್ ಕಂಪ್ನಿ. ಸೊ ಇದು ಬೀಯಿಂಗ್ ಅಲೋನ್ ಇಸ್ ಅ ಸೂಪರ್ ಪವರ್ ಅಂತ ಹೇಳ್ತೀರಾ? ಎಸ್, ಯು ಫೀಲ್ ಸೇಫ್. ಎಲ್ಲ ಥರದ. ಸರ್ ಲೈಫ್ ಲೆಸನ್ಸ್ ತುಂಬ ಆ್ಯಕ್ಚುಲಿ ನೀವು ಮಾತಾಡಿದ್ದೆಲ್ಲ ಆಲ್ಮೋಸ್ಟ್ ಅದೇ ಥರ ರೀಲ್ಸ್ ಆಗಿ ಕನ್ವರ್ಟ್ ಆಗ್ತಿರುತ್ತೆ. ಸೊ ಯಂಗ್ಸ್ಟರ್ಸಿಗೆ ಅಂದರೆ ಈಗ ಅಫ್ಕೋರ್ಸ್ ಅವ್ರವ್ರದೇ ಆದ ರೀತಿಯಲ್ಲಿ ಅವರು ಬೇರೆ ಬೇರೆ ಎಸ್ಪೆಷಲಿ ಇವತ್ತಿನ ಜೆನ್ಜಿ ಕಿಡ್ಸ್ ಎಲ್ಲ ತುಂಬ ಲೈಕ್ ಔಟ್ ಆಫ್ ಫೋಕಸ್, ಅಥವಾ ಅವ್ರಿಗೆ ಸರಿಯಾಗಿ ಒಂದು ಕರೆಕ್ಟ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಯಾವುದೊಂದು ವಿಷಯನ. ಆ ಥರದ್ದೆಲ್ಲ ಕೆಲವೊಂದಷ್ಟು ಇಶ್ಯೂಸ್ನ ಫೇಸ್ ಮಾಡ್ತಾ ಇದ್ದಾರೆ. ನೋಡಿರ್ಬೋದು ನೀವು ಆ್ಯಕ್ಚುಲಿ. ಸಡನ್ನಾಗಿ ಏನೋ ಒಂದು ಆಯ್ತು ಫೇಲ್ ಆದರೂ ಏನೋ ಒಂದು ಆದ್ರೂ ಅಂದ ತಕ್ಷಣ ಅವ್ರು ಸಡನ್ನಾಗಿ ತುಂಬ ಒಂಥರ ಡಿಪ್ರೆಷನ್ಗೆಲ್ಲ ಹೋಗೋದು. ಆ ಥರದ್ದು ನಮಗೆಲ್ಲ ಡಿಪ್ರೆಷನ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಸೊ ಅವ್ರು ಆ ಥರದ್ದೆಲ್ಲ ಪದಗಳೆಲ್ಲ ಇವಾಗ ಹುಟ್ಕೊಂಡಿದೆ. ಸೊ ಜೆನ್ಜಿ ಕಿಡ್ಸ್ ಎಸ್ಪೆಷಲಿ ಅವರು ಹೋಗ್ತಾ ಇರೋ ರೀತಿ, ರಿಲೇಷನ್ಶಿಪ್ಸ್, ಅವರು ಸುಮಾರು ಲೈಕ್ ಥರ ಮೆನಿ ವೆರೈಟೀಸ್ ಆಫ್ ರಿಲೇಷನ್ಶಿಪ್ಸ್ ಇವಾಗ ಹೆಸರುಗಳು. ಸೊ ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಮಾಡಬೇಕು ಅವ್ರು ಎಕ್ಸಾಕ್ಟ್ಲಿ ಲೈಫಲ್ಲಿ ಅಂತ? ಅಂದರೆ ಪ್ರತಿಯೊಬ್ಬರದ್ದು ಖುಷಿ ಅನ್ನೋ ವಿಷಯ ಇನ್ನೊಬ್ರ ಕಂಪ್ಯಾರಿಸನ್ ಮೇಲೆ ಡಿಪೆಂಡ್ ಆಗಿ ಕೂತಿದೆ. ಸೊ ನೀವು ನಿಮ್ಮ ಖುಷಿ ನೋಡೋಕ್ಕಿಂತ ಮುಂಚೆ ಅವ್ನು ಎಷ್ಟು ಖುಷಿಯಾಗವನೆ ಅಂತ ನೋಡೋಕೆ ಕೂತಿರ್ತೀರಾ. ಅವ್ನು ಯಾಕೆ ಖುಷಿಯಾಗವನೆ, ಮೋಸ್ಟ್ಲಿ ಅದಕ್ಕೆ ನಾನು ಖುಷಿಯಾಗಿಲ್ವೇನೋ ಅಂತ ನೋಡ್ತಾ ಕೂತಿರ್ತೀರಾ. ಫಸ್ಟ್ ಕಂಪ್ಯಾರಿಸನ್ ಅನ್ನೋದು ಲೈಫಲ್ಲಿ ಬಿಟ್ಬಿಡ್ಬೇಕು. ವೇರ್ ಯು ವಾಂಟ್ ಟು ಬಿ ಸಮಥಿಂಗ್ ಜಸ್ಟ್ ಬಿಕಾಸ್ ಸಮನ್ ಎಲ್ಸ್ ಇಸ್ ಎಟ್ ದಟ್ ಪೊಸಿಷನ್ ಅನ್ನೋದು ಬಿಟ್ಬಿಡಿ. ಫಸ್ಟ್ ಆಫ್ ಆಲ್ ಟ್ರೂ ಸೆನ್ಸಲ್ಲಿ ವಾಟ್ ಗಿವ್ಸ್ ಯು ಹ್ಯಾಪಿನೆಸ್ ಅನ್ನೋದನ್ನ ನೀವು ತಿಳ್ಕೊಂಡಾಗ ಎಲ್ಲ ಸಾರ್ಟೆಡೆ. ಓಕೆ, ಸೊ ನಿಮ್ಗೆ ಏನು ಖುಷಿ ಕೊಡುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಅಂತ ಅಷ್ಟು ಮಾಡಿ ಖುಷಿಯಾಗಿರ್ತೀರ. ನಾನು ಇಷ್ಟು ಖುಷಿಯಾಗಿದ್ದೀನಿ ಅಂತ ಪಕ್ಕದಲ್ಲಿ ನೋಡ್ಬಿಟ್ಟು ಅವ್ನು ಸ್ವಲ್ಪ ಜಾಸ್ತಿ ಖುಷಿ ಆಗೋಣ ಅಂತ ತಲೆ ಕೆಡಿಸ್ಕೊಬಿಟ್ರೆ ಈ ಖುಷಿದು ಮರ್ಯಾದೆ ಹೊರಟೋಗ್ಬಿಡುತ್ತೆ. ಸೊ ನಿಮ್ಗೇನು ಖುಷಿ ಕೊಡುತ್ತೆ ಆ ಕೆಲಸ ಮಾಡಬೇಕು. ಓಕೆ, ಬಟ್ ಇನ್ ದ ರೈಟ್ ವೇ. ಎಸ್ ಎಸ್, ಅದೇ ಅಫ್ಕೋರ್ಸ್. ಇಷ್ಟೊತ್ತು ಖುಷಿ ಕೊಡುತ್ತೆ ಅಂತ ಚೂಸ್ಬಿಡೋಕ್ಕಾಯ್ತದ? ಸರ್ ಈಗ ಮಿನಿ ಬಿಗ್ ಬಾಸಿಗೆ ಹೋಗಿದ್ರಿ ನೀವು ಆ್ಯಕ್ಚುಲಿ. ಸೊ ಈಗ ಬಿಗ್ ಬಾಸ್ ಫಾಲೋ ಮಾಡ್ತಾ ಇದ್ದೀರಾ ಸರ್? ಅಂದರೆ ಇತ್ತೀಚೆಗೆ ನೀವೇ ನೋಡ್ತಿದ್ದೀರ ಆ ಥರ ಇದೆ? ಇಲ್ಲ. ಸೊ ಅಷ್ಟು ಅಂದರೆ ಅಫ್ಕೋರ್ಸ್ ಅಷ್ಟು ಮಾಡೋಕ್ಕಾಗಲ್ಲ. ಮಾಡಿಲ್ಲ. ಅಕಸ್ಮಾತ್ ನೆಕ್ಸ್ಟ್ ಆಫ್ಟರ್ ಲೈಕ್ ಏನಾದ್ರು ಬಿಗ್ ಬಾಸ್ ಶೋಗೆಲ್ಲ ಆಫರ್ ಬಂದರೆ ಹೋಗ್ತೀರಾ ಹೇಗೆ ಅಂತ? ಯು ನೆವರ್ ನೋ. ಅದೇ, ಬಟ್ ಈಗ ಸದ್ಯಕ್ಕಂತೂ ಟ್ರ್ಯಾಕ್ ಸ್ವಲ್ಪ ಈ ಡೈರೆಕ್ಷನ್ ನಡೀತಿದೆ. ಸೊ ಹೋಗಲಿ, ಮುಂದೆ ನೋಡೋಣ. ಲೈಫ್ ಇಸ್ ಅನ್ಪ್ರಿಡಿಕ್ಟೇಬಲ್ ಅಂತ ಹೇಳ್ತಾರಲ್ಲ. ಸೊ ನಾಳೆ ಯಾವತ್ತೋ ಒಂದಿನ ಸಡನ್ಲಿ ಅನ್ನಿಸ್ತಪ್ಪ ನಾನು ಹೋಗ್ಬೇಕು ಅಂತ, ಆಗ ನೋಡೋಣ. ಸೀಸನ್ 12 ಫಾಲೋ ಮಾಡ್ತಿದ್ದೀರಾ ಸರ್ ಕಂಟೆಸ್ಟೆಂಟ್ಸ್? ಅದು
ಹೊಸ ಸ್ವಲ್ಪ ನೋ ನೋಡಿ ಅಂದ್ರೆ ಈಗ ಹೇಗೆ ಅಂತ ಬೆಳಗ್ಗೆ ಶೂಟ್ ಹೋಗಿ ಸಂಜೆ ಬರೋದು ಆ ತರ ಆಗೋಗಿರುತ್ತಲ್ಲ, ಏನಾದ್ರೆ ಪ್ಯಾರಲಲ್ಲಿ ಲೈಕ್ ಬೇರೆ ಬೇರೆ ಇದು ನಡೀತಿದೆ, ಸ್ವಲ್ಪ ಅದು ಕಷ್ಟ ಆಗ್ಬಿಡುತ್ತೆ. ಲೈಕ್ ಕಂಪ್ಲೀಟ್ಲಿ ಯು ಫೀಲ್ ಡಿಟ್ಯಾಚ್ ಫ್ರಮ್ ಎವ್ರಿಥಿಂಗ್ ಎಲ್ಸ್. ಗಿಲ್ಲಿ ಆಕ್ಚುಲಿ ತುಂಬಾ ಕ್ರೇಜ್, ನಿಮಗೆ ಸ್ವಲ್ಪ ಕಣ್ಣಿಗೆ ಬಿದ್ದಿರ್ಬೋದು ಅಟ್ಲೀಸ್ಟ್ ಲೈಕ್ ರೀಲ್ಸ್ ಅಲ್ಲೆಲ್ಲ. ಹೌದು ಹೌದು. ಗೊತ್ತಾಗಿದೆಯಾ ಗಿಲ್ಲಿ ಬಗ್ಗೆ ಏನಾದ್ರು? ಹಾ ಅವ್ರು ಅದೇ ಕ್ಲಿಪ್ಸ್ ಎಲ್ಲ ಒಂದಷ್ಟು ನಾನು ನೋಡ್ತಾ ಇದ್ದೀನಿ. ಓಕೆ, ಅವರು ಇದಾರೆ, ಧನುಷ್ ಅವರು ಇದಾರೆ, ಕಲರ್ಸ್ ಅಲ್ಲಿ ಜೊತೆಲಿದ್ರು. ಯಾ, ಸೊ ಅದೊಂದು ಅದೇ ಕ್ಲಿಪ್ಸ್ ಎಲ್ಲ ಚಿಕ್ಕ ಚಿಕ್ಕ, ರಜತ್ ಅವ್ರು ಇದಾರೆ, ಕ್ಲಿಪ್ಸ್ ಎಲ್ಲ ಒಂದಷ್ಟು ನೋಡಿದ್ದೀನಿ. ಓಕೆ, ಏನ್ ಅನ್ಸುತ್ತೆ ಸರ್ ಅಂದ್ರೆ ಗಿಲ್ಲಿ ಬಗ್ಗೆ ಎಸ್ಪೆಷಲಿ? ತುಂಬಾ ಕ್ರೇಜ್ ಅಂದ್ರೆ ಅನ್ಬಿಲೀವಬಲ್ ಕ್ರೇಜ್, ಫಸ್ಟ್ ಟೈಮ್ ಆಕ್ಚುಲಿ. ಹಾ, ಸೊ ಕ್ರೇಜ್ ಇದೆ ಅಂದ್ರೆ ಆಬ್ವಿಯಸ್ಲಿ ಅವರು ಚೆನ್ನಾಗಿ ಅಲ್ಲಿ ರಿಲೇಟ್ ಆಗ್ತಿದ್ದಾರೆ ಅಂತ ಅನ್ಸುತ್ತೆ. ಸೊ ಯಾ, ಅಫ್ಕೋರ್ಸ್ ಇನ್ ಕೇಸ್ ಈಗ ನೀವು ಕ್ರೇಜ್ ಅಂತ ಹೇಳ್ತಿದ್ರೆ ಅದು ರಿಲೇಟ್ ಆಗಿರೋದಕ್ಕೆ ಜನ ಆ ಒಂದು ಪ್ರೀತಿ ತೋರಿಸ್ತಾ ಇರ್ತಾರೆ. ಕರೆಕ್ಟ್ ಸರ್. ಕರ್ಣ ಆದ್ಮೇಲೆ ಯಾಕಂದ್ರೆ ಆ ಟ್ರಾನ್ಸಿಷನ್ ಇತ್ತಲ್ಲ ಹರ್ಷ ಟು ಕರ್ಣ, ಅದನ್ನ ಹೆಂಗ್ ಜನ ತಗೊಂಡಿದ್ದಾರೆ ಅಂತ ನಿಮಗೆ ಅನ್ಸುತ್ತೆ? ಬಿಕಾಸ್ ಹರ್ಷ ವಾಸ್ ಲೈಕ್, ಅದು ಗೊತ್ತಲ್ಲ ವೈಡ್ ಸ್ಪ್ರೆಡ್, ತುಂಬಾನೇ ಅದು ಮನೆ ಮಗ ಅಂತ ತಗೊಂಡ್ಬಿಟ್ಟಿದ್ರು ಆಕ್ಚುಲಿ ಜನಗಳು. ಈಗ ಯಾವ ತರ ಅನ್ಸುತ್ತೆ ನಿಮಗೆ? ಜನ ಯಾವ ರೀತಿ ರಿಸೀವ್ ಮಾಡಿದ್ದಾರೆ ಕರ್ಣನ? ಸೊ ಗ್ರೌಂಡ್ ಲೆವೆಲ್ ನೋಡಿದಾಗ ನನಗೆ ಸಿಗ್ದವರೆಲ್ಲ, ಈಗ ನೋಡಿ ಇವತ್ತು ಶೂಟ್ ಇದ್ದಾಗ ಎಲ್ಲ ಜೂನಿಯರ್ಸ್ ಎಲ್ಲ ಬಂದು ದೇವರ್ ಲೈಕ್ ಪ್ರೇಸಿಂಗ್ ಇಟ್. ನಂಬರ್ 1 ಅಲ್ಲಿದೆ, ಹೌದು, ಚೆನ್ನಾಗಿ ತಗೊಂಡಿದ್ದಾರೆ, ಅದಕ್ಕೆ ಆ ಜಾಗದಲ್ಲಿದೆ. ಓಕೆ, ಅಂದ್ರೆ ಪರ್ಟಿಕ್ಯುಲರ್ ಆಗಿ ಹೆಣ್ಮಕ್ಳು ಮತ್ತೆ ಲೇಡೀಸ್ ನಿಮಗೆ ಫ್ಯಾನ್ಸ್ ಎಲ್ಲ ಜಾಸ್ತಿ. ಇಂಡಸ್ಟ್ರಿಯಲ್ಲಿ ಏನಾದರೂ ಒಳಗಡೆಯಿಂದ ನಿಮಗೆ ಅಪ್ರಿಸಿಯೇಷನ್ ಬಂದಿರೋದು ಆ ಥರದ್ದೆಲ್ಲ ಏನಾದ್ರು ಇದೆಯಾ? ಹಾ, ಅಂದ್ರೆ ಸಿಕ್ಕಿದಾಗ ಪ್ರತಿಯೊಬ್ಬರು ಅದ್ರ ಬಗ್ಗೆ ಹೇಳ್ತಾರೆ, ತುಂಬಾ ಚೆನ್ನಾಗಿ ಬರ್ತಿದೆ, ಚೆನ್ನಾಗಿ ದೇ ಅಪ್ರಿಷಿಯೇಟ್ ಪರ್ಫಾರ್ಮೆನ್ಸ್, ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳ್ಬೋದು. ಬಿಕಾಸ್ ಅಂದರೆ ಈವನ್ ಸೆಲೆಬ್ರಿಟೀಸ್ ಕೂಡ ನಿಮಗೆ ತುಂಬ ಜನ ನಿಮ್ಮನ್ನು ಫಾಲೋ ಮಾಡೋರು ಅಥವಾ ಆ ಥರದ್ದೆಲ್ಲ ಇದೆ. ಮತ್ತು ಈಗ ನಿಮ್ಮ ಚಾರಿಟಿ ವರ್ಕ್ ಎಲ್ಲ ನೋಡಿ ಆ ಥರದ್ದೆಲ್ಲ ಅಂತ ನಿಮ್ಮ ಕೋ ಸ್ಟಾರ್ಸ್ ಆಗಿರ್ಬೋದು, ಏನೋ ಅಪ್ರಿಷಿಯೇಷನ್ ಮಾಡಿರೋದು ಆ ಥರದ್ದೆಲ್ಲ ಏನಾದ್ರು ಇದೆಯಾ? ಹಂಚ್ಕೋಬೋದಾ ಆ ವಿಷಯದ ಬಗ್ಗೆ? ಇನ್ಸ್ಪೈರ್ ಆದ್ವಿ ನಾವು ಕೂಡ ಅಂತ ಹೇಳ್ಕೊಂಡಿದ್ದಾಗಲಿ ಆ ಥರದ್ದೆಲ್ಲ? ಹಾ, ಅಂದ್ರೆ ಪರ್ಸನಲಿ ಸಿಕ್ಕಿದಾಗ ಹೇಳ್ತಿರ್ತಾರೆ, ಆ ಥರ ಕಾಲ್ ಮೆಸೇಜ್ ಅಲ್ಲಿ ಏನಿಲ್ಲ, ಎದುರುಗಡೆ ಸಿಕ್ಕಿದಾಗ ಅದ್ರ ಬಗ್ಗೆ. ಬಿಕಾಸ್ ನಮ್ರತ ಅವರು ಕೂಡ ಅವರು ಸ್ವಲ್ಪ ಚಾರಿಟಿ ವರ್ಕ್ ಅವರೊಂದು ಲಿಮಿಟೇಷನ್ ಅಲ್ಲಿ ಮಾಡ್ತಾ ಇರ್ತಾರೆ. ಸೊ ಆ ಥರ ಏನೋ ಡಿಸ್ಕಷನ್ಸ್ ಆಗ್ತಿರ್ತಾರೆ ನಿಮ್ಮಿಬ್ಬರ ಮಧ್ಯೆ, ಏನ್ ಮಾಡ್ಬೋದು ನೆಕ್ಸ್ಟ್ ಆ ಥರದ್ದು ಏನೆಲ್ಲ? ಅಂದ್ರೆ ನಾನು ಸೆಟಲ್ ಹೆಂಗೆ ಅಂತಂದ್ರೆ ನಾನು ಡೈಲಾಗ್ ಬಿಟ್ಟು ಜಾಸ್ತಿ ಏನು ಮಾತಾಡಲ್ಲ ಅಲ್ಲಿ. ಸೊ ನಾನು ಹೋಗೋದು, ಕೆಲಸ ಮಾಡೋದು, ಮನೆಗೆ ಹೋಗೋದು, ಅಷ್ಟೇ ಇದೀನಿ ನಾನು. ಓಕೆ, ಅಪಾರ್ಟ್ ಫ್ರಮ್ ದಟ್ ಏನು ಡಿಸ್ಕಷನ್ ಇಲ್ಲ, ಬೇರೆದೇನು ಬರೋದೇ ಇಲ್ಲ. ಏನ್ ಡಿಸ್ಕಸ್ ಮಾಡೋದು? ಅಂದ್ರೆ ನಂದೇ ಒಂದು ಸೆಟ್ ಆಫ್ ಕೆಲಸ ಇರುತ್ತೆ, ಅವ್ರದ್ದು ಎಲ್ಲರ ಸೆಟ್ ಆಫ್ ಕೆಲಸ ಇರುತ್ತೆ, ಅಂಡ್ ಆಬ್ವಿಯಸ್ಲಿ ಅಲ್ಲಿ ಅಷ್ಟು ಕೆಲಸ ಇರುತ್ತೆ, ಸೀನ್ಸೇ ನಾವು ಮುಗಿಸ್ಬೇಕು ಅಂತ ಇದ್ದಾಗ ಅಲ್ಲಿ ಜಾಸ್ತಿ ಏನಂತ ಸ್ಪೇಸ್ ಇರಲ್ಲ ವೆರ್ ಯು ಟಾಕ್ ಆ್ಯಂಡ್ ಡೂ ಎನಿಥಿಂಗ್ ಎಲ್ಸ್. ಎಸ್ ಸರ್, ಕನ್ನಡ ರೀತಿ ಎಲ್ಲ ಬರುವಾಗ ಆ್ಯಕ್ಚುಲಿ ದರ್ಶನ್ ಸರ್ ಅವ್ರ ಅಮ್ಮ ನಿಮಗೆ ತುಂಬ ಪ್ರೈಸ್ ಮಾಡ್ತಾ ಇದ್ರು ನಿಮ್ಮ ಇದರಲ್ಲ. ಈಗ ಇದಕ್ಕೆ ಫೋನ್ ಮಾಡಿದಾರ ಕನ್ನಡ ಏನಾದ್ರು ಪ್ರೈಸ್ ಮಾಡ್ತಾ ಇರ್ತಾರ? ಏನಾದ್ರು ಕಾಲ್ಸ್ ಎಲ್ಲ ಬಂದಿದೆ? ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಅಲ್ವಾ, ಬಿಕಾಸ್ ಅವರೇ ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ಹೋಗ್ತಾ ಇರ್ತಾರೆ. ಆಬ್ವಿಯಸ್ಲಿ ನೋಡಿ ಖುಷಿ ಪಟ್ಟಿರ್ತಾರೆ, ಬಟ್ ಐ ಡೋಂಟ್ ಥಿಂಕ್ ಅವರು ಒಂದು ಆ ಸ್ಟೇಟ್ ಅಲ್ಲಿ ಇದ್ದಾರೆ ಶಿ ಕ್ಯಾನ್ ಟೆಲ್ ಮೀ ನೌ. ಬಟ್ ಆಬ್ವಿಯಸ್ಲಿ ಅವ್ರು ಏನಕ್ಕಂದ್ರೆ ಪ್ರತಿ ಮಾಡೋ ಕೆಲಸದಲ್ಲೇ ತುಂಬಾ ಖುಷಿ ತೋರಿಸಿದ್ದಾರೆ ಅಂಡ್ ತುಂಬಾ ಪ್ರೀತಿ ತೋರಿಸಿದ್ದಾರೆ. ಸೊ ಇದು ಅವರು ಏನಕ್ಕಂದ್ರೆ ಯಾವಾಗಲೂ ಹೇಳ್ತಿದ್ರು, ಓಕೆ ಯು ಶುಡ್ ಬಿ ಸಕ್ಸಸ್ಫುಲ್, ಐ ಆಲ್ವೇಸ್ ಪ್ರೇ ಫಾರ್ ಯು ಅಂತ. ಸೊ ಆ ಪ್ರೇಸಲ್ಲಿ ಯಾವಾಗಲೂ ಇದೀನಿ ಅಂತ ಅನ್ಕೊಂಡಿದ್ದೀನಿ. ಸರ್, ಈಗ ಇಂಡಸ್ಟ್ರಿಲಿ ಒಂದು ಪ್ಯಾಟ್ರನ್ ನೀವು ನೋಡಿರ್ಬೋದು. ಈಗ ಜಾನ್ವರಿ ಟು ಲಾಸ್ಟ್ ಇಯರ್ ಕೂಡ ಅಷ್ಟೇ, ಈ ವರ್ಷ ಕೂಡ ಅಷ್ಟೇ, ಜಾನ್ ಟು ಆಲ್ಮೋಸ್ಟ್ ಜುಲೈ ತನಕ ಯಾವ ಫಿಲ್ಮ್ಸು ಹಿಟ್ಟೇ ಆಗಿಲ್ಲ. ಲೈಕ್ ಆಫ್ಟರ್ ಜುಲೈ ಅಂದರೆ ಕೆಲವು ದೊಡ್ಡ ದೊಡ್ಡ ಸಿನಿಮಾ ಎಲ್ಲ ಬಂತು, ಅದಾದಮೇಲೆ ಅದು ಸ್ವಲ್ಪ ಸೌಂಡ್ ಮಾಡಿದ್ವು, ಮತ್ತು ಅಷ್ಟೇ ಡಿಸೆಂಬರ್ ಆಗುವಾಗ ಒಂದು ಮಾರ್ಕ್ ಏನೋ ಬಂತು, ಅಲ್ಲಿಗೆ ಮ್ಯಾಕ್ಸ್ ಬಂತು, ಅಲ್ಲಿಗೆ ಸ್ಟಾಪ್ ಆಗೋಯ್ತು. ಅದ್ರ ಹಿಂದಿನ ವರ್ಷ ಕೂಡ ಆ್ಯಕ್ಚುಲಿ ಕಾಟೇರ ಬಂತು ಡಿಸೆಂಬರಲ್ಲಿ, ಅಲ್ಲಿಗೆ ಆಯಿತು. ಈಗ ನೋಡಿ ಮತ್ತೆ ಏನು ಡಿಸೆಂಬರಲ್ಲಿ 3 ದೊಡ್ಡ ದೊಡ್ಡ ಸಿನಿಮಾ ಬರ್ತಾ ಇದೆ, 45 ಡೆವಿಲ್ ಆ್ಯಂಡ್ ಮಾರ್ಕ್. ಅಂದರೆ ಹೆಂಗಾಗುತ್ತೆ ಅಂತಂದರೆ, ಓಕೆ ನೆಕ್ಸ್ಟ್ ಇವಾಗ ಜನವರಿಯಿಂದ ಹೊಸಬ್ರು ಶುರುವಾಗುತ್ತೆ ಸಿನಿಮಾ, ಈಗೆಲ್ಲ ಫುಲ್ ಸ್ಟಾಕ್ ಇಟ್ಕೊಂಡಿರ್ತಾರೆ, ಆಮೇಲೆ ಅಲ್ಲಿ ರಿಲೀಸೇ ಆಗಲ್ಲ ನೆಕ್ಸ್ಟ್ ಇಯರಲ್ಲಿ, ಹೊಸಬ್ರು ನೋಡೋಕ್ಕೆ ಬರ್ತಾ ಇಲ್ಲ. ಈಗಂತೂ ನೀವು ನೋಡಿರ್ತೀರಾ, ಹೊಸಬ್ರು ಎಷ್ಟೇ ಚೆನ್ನಾಗಿ ಸಿನಿಮಾ ಮಾಡಿದ್ರು, ಇನ್ಫ್ಯಾಕ್ಟ್ ಚಂದನ್ ಅವ್ರದ್ದು ಫ್ಲರ್ಟ್ ಇರ್ಬೋದು, ವೆರಿ ಗುಡ್ ಸಿನಿಮಾ ಆ್ಯಕ್ಚುಲಿ, ತುಂಬ ಏನು ಅಂತ ತೆಗೆದಾಕೋ ಸಿನಿಮಾ ಅಂತಲ್ಲ. ಇವನ್ ಅನೀಶ್ ತೇಜೇಶ್ವರ್ ಪಾಪ ಅವರು ಲವ್ OTP ಮಾಡಿದ್ರು, ಇಟ್ ವಾಸ್ ಆಲ್ ಗುಡ್ ಡೀಸೆಂಟ್ ಸಿನಿಮಾ ಆ್ಯಕ್ಚುಲಿ, ನೋಡೋಕ್ಕಾಗಲ್ಲಪ್ಪ ಅನ್ನೋ ಥರ ಆಗಿರಲಿಲ್ಲ. ಈ ಟ್ರೆಂಡ್ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಸೂಪರ್ ಸ್ಟಾರ್ ಸಿನಿಮಾ ಮಾತ್ರ ಅವರು ನೋಡೋಕೆ ಬರ್ತಾರಷ್ಟೇ, ಬೇರೆದು ನೋಡೋಕ್ಕೆ ರೆಡಿ ಇಲ್ಲ. ಏನು ಹೇಳ್ತೀರಿ ಅದ್ರ ಬಗ್ಗೆ ಅಂತ? ಅಂದರೆ ನನಗನ್ಸುತ್ತೆ ಸಮಸ್ಯೆ ಎಲ್ಲ ಕಡೆ ಇದೆ, ಬಟ್ ಐ ಫೋಕಸ್ ಮೋರ್ ಆನ್ ಜಸ್ಟ್ ಕೀಪ್ ವರ್ಕಿಂಗ್. ಆಗುತ್ತೆ, ಹೇಗೋ ಅದಾಗುತ್ತೆ. ಸೊ ಅದು ಪ್ರಾಬ್ಲಮ್ಸ್ ಇದ್ದೇ ಇದೆ, ಬಟ್ ನಾನು ಹೇಳ್ತಿಲ್ಲ, ನಾನು ಜಸ್ಟ್ ಜರ್ನಿ ಕಡೆ ಫೋಕಸ್ ಮಾಡ್ತಾ ಇದ್ದೀನಿ, ಜಸ್ಟ್ ಡೂಯಿಂಗ್ ಮೈ ವರ್ಕ್, ಇಟ್ ವಿಲ್ ಹ್ಯಾಪನ್ ಅಂತ ಒಂದು ಬಿಲೀಫ್ ಇದೆ. ಬಿಕಾಸ್ ಅರ್ಧ ಪ್ರಪಂಚ ನಡೆಯೋದೇ ಒಂದು ಬಿಲೀಫ್ ಸಿಸ್ಟಮ್ ಅಲ್ವಾ, ಸೊ ಆ ಬಿಲೀಫಲ್ಲಿ ಬೇರೆ ಯಾವ್ದು ಜಸ್ಟ್ ಹೌ ಟು ಕ್ರ್ಯಾಕ್ ದಿಸ್ ಆ ಥರ ಏನಾದ್ರು. ಬಿಕಾಸ್ ಈ ಸೂಫ್ರಮ್ಸು ಅದನ್ನು ಕ್ರ್ಯಾಕ್ ಮಾಡಿದೆ ಆ್ಯಕ್ಚುಲಿ, ನಾವು ಯಾರೂ ಊಹೆನೇ ಮಾಡಿರಲಿಲ್ಲ, ಜಸ್ಟ್ ಒಂದು ಪ್ರೆಸ್ ಮೀಟ್ ಅಷ್ಟೇ ಮಾಡಿದ್ದವರು, ಅದು ಏನೂ ಇರಲಿಲ್ಲ. ಇನ್ಫ್ಯಾಕ್ಟ್ ಅವ್ರದ್ದೊಂದು ಸ್ಟ್ರಾಟಜಿ ಇತ್ತು, ಪ್ರೀಮಿಯರ್ ಶೋಸ್ ಮಾಡಿದ್ರು, ಅದರಿಂದ ಇದಾಯ್ತು ಅಷ್ಟೇ.
ಬಟ್ ಅದು ಬ್ರೇಕ್ ಮಾಡ್ತು ಆ ಪ್ಯಾಟರ್ನ್ ಏನೋ ಸೂಪರ್ ಸ್ಟಾರ್ಸ್ ಮಾತ್ರ ಸೊ ನೋಡ್ತಾರೆ ನಾನು ಮೇ ಬಿ ಇಫ್ ಇನ್ ಕೇಸ್ ಇದ್ರ ರಿಸಲ್ಟ್ ಅಲ್ಲಿ ಅದನ್ನ ಕ್ರ್ಯಾಕ್ ಮಾಡಿದಾಗ ಐ ಕ್ಯಾನ್ ಆನ್ಸರ್ ದಿಸ್ ಇನ್ ಅ ಬೆಟರ್ ವೇ ಅಂತ ಅನ್ಸುತ್ತೆ. Okay. ಈಗ ನನ್ನ ಅಸಂಪ್ಷನ್ ಅಲ್ಲಿ ಒಂದು ಪಾಯಿಂಟ್ ಹೇಳೋದಕ್ಕಿಂತ ಇಫ್ ಐ ಕ್ರ್ಯಾಕ್ ದಟ್ ಐ ಕ್ಯಾನ್ ಟೆಲ್ ಇಟ್ ಇನ್ ಎ ಕ್ಲಿಯರ್ ವೇ. ಓಕೆ ಸರ್, ಇನ್ನು ಇವಾಗ ಜಾಕಿ ಲೈಕ್ 42 ಇನ್ನು ಎಷ್ಟು ಟೈಮ್ ಆಗುತ್ತೆ ಶೂಟಿಂಗ್ ಎಲ್ಲ ಮುಗಿಲಿಕ್ಕೆ? ಲಾಸ್ಟ್ ಡೇ ಇವತ್ತು. ಸೊ ಅದು ಮುಗ್ದು ಲೈಕ್ ಅಂದ್ರೆ ಇನ್ನು ಯಾವಾಗ ಪೋಸ್ಟ್ ರಿಲೀಸ್? ಪ್ರೊಡಕ್ಷನ್ ಅಲ್ಲಿ ಹೋಗ್ತೀವಿ ಅಂಡ್ ನಮಗೆ ಫೈನಲ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ರೆಡಿ ಆದ ತಕ್ಷಣ ವಿ ವಿಲ್ ಅನೌನ್ಸ್ ಅ ಡೇಟ್. ಓಕೆ ಸರ್, ನಿಮ್ಮ ಕರಿಯರಲ್ಲಿ ರಾನಿ ವಾಸ್ ಲೈಕ್ ಹೈಯೆಸ್ಟ್ ಲೈಕ್ ಬಜೆಟ್ ಸಿನಿಮಾ ಆ್ಯಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ. ಅದಾದ್ಮೇಲೆ ಅದನ್ನು ಮೀರಿಸಿದೆಯಾ ಇದು ಬಜೆಟ್ ವೈಸ್ ಹೇಗೆ ಅಂತ? ಹಾ, ಇವತ್ತು ಸಂಜೆ ಎಲ್ಲ ಮುಗಿದ ಮೇಲೆ ಲೆಕ್ಕಾಚಾರ ಆಗ್ತಾರಲ್ಲ ಗೊತ್ತಾಗುತ್ತೆ. ಬಟ್ ಆಗಿದೆ ಬಿಕಾಸ್ ದೊಡ್ಡ ಸ್ಕೇಲಲ್ಲೇ ಇದೆ ಅಂಡ್ ನೀವು ಟೀಸರ್ ಅಲ್ಲೂ ನೋಡಿರ್ತೀರಾ. ಸೊ ಯಾ, ಹೈ ಸ್ಕೇಲ್ ಅಂತೂ ಇದೆ ಬಿಕಾಸ್ ಕೆಲವೊಂದು ಸ್ಟೋರಿ ಇಟ್ ನೀಡ್ಸ್ ಬಜೆಟ್. ಹೌದು. ನೀವು ಆ ಸ್ಟೋರಿನ ಕನ್ವಿನ್ಸಿಂಗ್ ಆಗಿ ಹೇಳಿಲ್ಲ ಅಂದ್ರೆ ಸ್ಟೋರಿ ಹೇಳಿನ ಪ್ರಯೋಜನ ಇಲ್ಲ. ಸೊ ಆ ಒಂದು ಇದರಲ್ಲಿ ಯಾ ತುಂಬ ಮಾಡಿದ್ದೀವಿ. ಸರ್, ಕೊಲಾಬ್ರೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಇಂಡಸ್ಟ್ರಿ ಬೆಳೆಯೋದಕ್ಕೆ. ಸೊ ನೀವು ಯಾವ ಥರದ ಕೊಲಾಬ್ರೇಷನ್ ನಿಮಗೆ ಯು ಆರ್ ಅಪ್ ಟು? ಈಗ ಯಾವ್ದಾದ್ರು ಆಫರ್ಸ್ ಬಂದಿದೆಯಾ? ಈಗ ಲೈಕ್ ನಾಟ್ ಓನ್ಲಿ ಲೈಕ್ ಅಂದರೆ ಪ್ರೊಡಕ್ಷನಿಂದ ಯಾವುದೋ ಒಂದು ಕೊಲಾಬ್ರೇಷನ್ ಬಂದಿರೋಂಥದ್ದು ಅಥವಾ ಬೇರೆ ಹೀರೋ ಜೊತೆಗೆ ಏನೋ ಕೊಲಾಬ್ರೇಷನ್ ಬಂದಿರೋದು, ಆ ಥರದ್ದೆಲ್ಲ ಆಫರ್ಸ್ ಏನಾದ್ರು ಬಂದಿದೆ ನಿಮಗೆ? ಹೌ ಓಪನ್ ಯು ಆರ್ ಫಾರ್ ಆಲ್ ದೋಸ್ ಆಫರ್ಸ್ ಅಂತ? ನಾನು ಈಗ ಸದ್ಯಕ್ಕೆ ಈ ಒಂದು ಪ್ರಾಜೆಕ್ಟ್ ಬಿಟ್ಟು ನಾನು ಬೇರೆ ಯಾವುದಕ್ಕೂ ಅಷ್ಟು ತಲೆನೇ ಕೆಡಿಸ್ಕೊತಾ ಇಲ್ಲ ಆ್ಯಂಡ್ ಯಾವ್ದ್ರ ಬಗ್ಗೆ ಅಷ್ಟು ಇನ್ನೂ ಯೋಚನೆ ಮಾಡಿಲ್ಲ. ಲೈಕ್ ಐ ಗೋ ಸ್ಟೆಪ್ ಬೈ ಸ್ಟೆಪ್ ಇದರಲ್ಲಿ. ಸೊ ಮೈ ಕಂಪ್ಲೀಟ್ ಫೋಕಸ್ ಇಸ್ ನಾವು ಜಾಕಿ. ಲೆಟ್ಸ್ ಸಿ ಮುಂದೆ ಹೋಗ್ತಾ ಹೋಗ್ತಾ ಹೌ ಇಟ್ ಡೆವಲಪ್ಸ್ ಆ್ಯಂಡ್ ಹೌ ದ ಜರ್ನಿ ಗೋಸ್ ಆನ್. ಓಕೆ. ಸೊ ಅದ್ರ ಮೇಲೆ ಐ ಡಿಸೈಡ್. ಈಗ ಒಂದು ಸೂಪರ್ ಸ್ಟಾರ್ ಫಿಲಮಲ್ಲಿ ಯಾವುದೋ ಒಂದು ಒಳ್ಳೆ ಪಾತ್ರ ಇದೆ ಅನ್ನೋ ಥರ ಎಲ್ಲ ನಿಮಗೆ ಆಫರ್ ಬಂದರೆ ಫಾರ್ ಅನ್ ಇನ್ಸ್ಟೆನ್ಸ್, ನೀವು ಅದಕ್ಕೆ ಮಾಡೋಕ್ಕೆ ರೆಡಿ ಇದ್ದೀರಾ ನೀವು? ಮೇನ್ ವಿಲನ್ ಮಾಡ್ತೀನಿ. ಓಕೆ ಓಕೆ. ಯಾರಿಗೆ ಸರ್? ಸುದೀಪ್ ಅವ್ರಿಗೆ? ಯಾರಿಗಾದ್ರೂ ಸರಿ. ದರ್ಶನ್ ಅವ್ರಿಗೆ? ಲೈಕ್ ಇಫ್ ಇನ್ ಕೇಸ್ ದಟ್ ಕ್ಯಾರೆಕ್ಟರ್ ಇಸ್ ಸೋ ಪವರ್ಫುಲ್ ವೇರ್ ನಾನು ನನ್ನ ಪಾತ್ರನ ಜಸ್ಟಿಫೈ ಮಾಡ್ಬೋದು, ನನ್ನ ಪ್ರೆಸೆನ್ಸ್ನ ಜಸ್ಟಿಫೈ ಮಾಡ್ಬೋದು ಅಂತ ಖಂಡಿತವಾಗ್ಲೂ ಅದನ್ನು ಮಾಡೇ ಮಾಡಿ. ವಿತ್ ಎನಿ ಆಫ್ ದ ಸೂಪರ್ ಹೀರೋಸ್ ಯಾರು ಸೂಪರ್ ಸ್ಟಾರ್ಸ್ ಇದ್ದಾರೆ ಅವ್ರ ಜೊತೆಗೆಲ್ಲ ಯುವರ್ ಓಪನ್ ಫಾರ್ ಇಟ್? ಎಸ್. ಆ ಥರ ಏನಿಲ್ಲ. ಆ ಥರ ಆ ಕ್ಯಾರೆಕ್ಟರ್ಗೆ ವೇಟೇಜ್ ಇರಬೇಕು. ವೇರ್ ನಾನು ಹೇಳುವ ಐ ಕ್ಯಾನ್ ಜಸ್ಟಿಫೈ ಮೈ ಪ್ರೆಸೆನ್ಸ್. ಸೊ ಆ ಥರ ಇದ್ದಾಗ ಲೆಟ್ಸ್ ಸಿ. ಕರೆಕ್ಟ್ ಸರ್. ನೀವು ತುಂಬ ಸಲ ಹೇಳಿದ್ರೆ ಆ್ಯಕ್ಚುಲಿ ನಾನು ಯಾರನ್ನೂ ಆ ಥರ ಪಾಯಿಂಟ್ ಔಟ್ ಮಾಡಿ ಇಂಥವನ್ನೇ ಫಾಲೋ ಮಾಡ್ತೀನಿ ಆ ಥರದ್ದೆಲ್ಲ ಏನಿಲ್ಲ ಅಂತ. ಬಟ್ ಸ್ಟಿಲ್ ನಿಮಗೆ ಯಾರಾದರೂ ಓಕೆ ಇವಾಗ ಇಂಡಸ್ಟ್ರಿ ನಡೀತಿರೋ ಇದನ್ನೆಲ್ಲ ನೋಡುವಾಗ ನಮಗೆ ರಿಷಬ್ ಶೆಟ್ಟಿ ಅವರು ಇದ್ದಾರೆ, ಯಶ್ ಅವರು ಇದ್ದಾರೆ, ಅಂದರೆ ಯಾವ ರೀತಿ ಅವರು ಯಾಕಂದರೆ ಪ್ಯಾನ್ ವರ್ಲ್ಡ್ಗೆ ತೊಗೊಂಡು ಹೋಗಿದ್ದಾರೆ ಸಿನಿಮಾಗಳನ್ನು. ಇನ್ಸ್ಪೈರ್ ಆಗ್ತೀರಾ ಸರ್ ಯಾರಿಂದನಾದರೂ ನೀವು ಆ್ಯಕ್ಚುಲಿ? ಇಲ್ಲ, ಪ್ರತಿಯೊಬ್ಬರು ಇನ್ಸ್ಪಿರೇಷನ್ನೇ ಅಲ್ವಾ. ಬಿಕಾಸ್ ಸಿ ಒಂದು ಜರ್ನಿ ಮಾಡ್ತಾ ಮಾಡ್ತಾ ಆ ಜರ್ನಿಲಿ ಕೆಲವೊಬ್ರು ಎಕ್ಸೆಲ್ ಮಾಡಿದ್ದಾರೆ ಅಂದಾಗ ಆಬ್ವಿಯಸ್ಲಿ ಆ ಜರ್ನಿ, ಆ ಒಂದು ಪೊಸಿಷನು, ಅದು ಪ್ರತಿಯೊಂದು ಇನ್ಸ್ಪೈರ್ ಆಗೇ ಆಗುತ್ತೆ. ಆ್ಯಂಡ್ ಅದು ಕೆಲವೊಂದ್ಸಲ ಹೇಗೆ ಹೇಳೋದು, ಗಿವ್ಸ್ ಯು ಮೋರ್ ಎನರ್ಜಿ ಆಲ್ಸೋ. ಲೈಕ್ ಓಕೆ ಸ್ಟಿಲ್ ಪ್ರಾಬಬಿಲಿಟಿ ಇಸ್ ದೇರ್ ಟು ವಿನ್ ಅಂತ. ಸೊ ಪ್ರತಿಯೊಬ್ಬರದ್ದು ಲೈಕ್ ಪರ್ಸ್ನಲಿ ಇವರು ಅಂತ ಅನ್ನೋದಕ್ಕಿಂತ ಎವ್ರಿ ಒನ್ ಇನ್ಸ್ಪೈರ್ಸ್. ಓಕೆ ಸರ್, ಈ ಮಂತಲ್ಲಿ 3 ಸಿನಿಮಾ ದೊಡ್ಡ ಸಿನಿಮಾ ರಿಲೀಸ್ ಆಗ್ತಿರೋ, ಡೆವಿಲ್ 45 ಆ್ಯಂಡ್ ಮಾರ್ಕ್ 11th ಡಿಸೆಂಬರ್ 11ಗೆ ಡೆವಿಲ್ ಬರ್ತಾ ಇದೆ. ನೆಕ್ಸ್ಟ್ ಎರಡು ಕೂಡ ಒಂದೇ ದಿನ ಬರ್ತಾ ಇದೆ, 25ಗೆ 45 ಮತ್ತು ಮಾರ್ಕ್. ಯಾವುದಕ್ಕೆ ಜಾಸ್ತಿ ಉತ್ಸುಕರಾಗಿದ್ದೀರಾ ನೋಡೋದಕ್ಕೆ? ಮೂರು ನೋಡ್ತೀನಿ. ಮೂರು ನೋಡ್ತೀರಾ? ಆದ್ರೆ ನಮ್ಮ ಇಂಡಸ್ಟ್ರಿಯಲ್ ಪಾರ್ಶಾಲಿಟಿ ಇಲ್ಲ, ನಾವು ಎಲ್ಲ ನೋಡ್ಬೇಕು. ಎಲ್ಲ ನಮ್ದೇ ಅಂತ ಸಿ ಆ ಒಂದು ಮೈಂಡ್ ಸೆಟ್ ಇಲ್ಲ ಅಂದ್ರೆ ಹೇಗೆ ಯು ಎಕ್ಸ್ಪೆಕ್ಟ್ ಆರ್ ಇಂಡಸ್ಟ್ರಿ ಟು ಗ್ರೋ ಆರ್ ಡೆವಲಪ್? ಪ್ರತಿಯೊಂದು ನಮ್ದೇ ಅನ್ನೋ ಫೀಲಿಂಗ್ ಬಂದಾಗ್ಲೇ ಓಕೆ ಇಟ್ಸ್ ಅ ಫ್ಯಾಮಿಲಿ ಫಂಕ್ಷನ್ ಅನ್ಕೊಳ್ಳೋಣ. ಒಂದು ತಿಂಗಳು ಫುಲ್ ನಮ್ದೇ ಫ್ಯಾಮಿಲಿ ಫಂಕ್ಷನ್ ಇದೆ ಅಂತ ಅನ್ಕೊಳ್ಳೋಣ. ಸೊ ನಮ್ಗೆ ಎಲ್ಲಾನು ನೋಡ್ಬೇಕು, ಎಲ್ಲಾನು ಅಪ್ರಿಶಿಯೇಟ್ ಮಾಡ್ಬೇಕು. ಡೆವಿಲ್ದು ಪೋಸ್ಟ್ ಕೂಡ ಹಾಕೊಂಡಿದ್ರಿ ನೀವು. ಅದಕ್ಕೆ ನಮ್ಮ ಕನ್ನಡತಿ ಪ್ರೊಡ್ಯೂಸರ್ ಅವರು ಡೈರೆಕ್ಷನ್ ಜಯಮಾತಾ ಕಂಬೈನ್ಸ್ ಅಂಡ್ ಅವರು ಮುಂಚೆ ಮಾಡಿರೋ ಎಲ್ಲ ಸಿನಿಮಾನು ತುಂಬಾ ಇದಾಗಿದೆ. ಹೇಳ್ದಾಗೆ ನನಗೆ ಒಂದು ರೆಕಗ್ನಿಷನ್ ಕೊಟ್ಟಿರುವಂತ ಪ್ರೊಡಕ್ಷನ್ ಹೌಸ್ ಅದು. ಸೊ ಯಾ ಕರೆಕ್ಟ್ ಸರ್. ಸೊ ಅಂದರೆ ಸರ್ ಇಂಡಸ್ಟ್ರಿ ಸಪೋರ್ಟ್ ಯಾವ ರೀತಿ ಇದೆ ಸರ್? ನೀವು ಫಾರ್ ಎಕ್ಸಾಂಪಲ್ ನೀವು ಒಂದು ಸಿನಿಮಾ ಬರುತ್ತೆ ಅಂತಂದರೆ ಯಾವ ರೀತಿ ಅಂದರೆ ಈಗ ಪ್ರೀಮಿಯರ್ಸಿ ಕರ್ಸೋದು ಸೆಲೆಬ್ರಿಟೀಸ್ನ ಅದೆಲ್ಲವನ್ನ ಹೊರತುಪಡಿಸಿ ಯಾವ ರೀತಿ ಆ್ಯಕ್ಚುಲಿ ನಿಂತ್ಕೋಬೇಕು ಅಂದರೆ ನಾನು ನೋಡಿಲ್ಲ, ಸೊ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಿಮ್ದು ಹಿಂದಿನ ಸಿನಿಮಾಗಳಿಗೆಲ್ಲ ಯಾವ ಥರ ಸಪೋರ್ಟ್ ಏನಾದ್ರು ನೀವು ಕೇಳ್ಕೊಂಡು ಹೋಗಿದ್ರಾ ಅಥವಾ ಅದಕ್ಕೆ ಏನು ರೆಸ್ಪಾನ್ಸ್ ಬಂದಿತ್ತಾ ಏನಾದರೂ ಒಳ್ಳೆ ರೀತಿಯಲ್ಲಿ ಹೇಗೆ ಅಂತ? ಇಲ್ಲ, ಅದೇ ಹೇಳ್ತಿಲ್ಲ, ನನ್ಗೆ ಅಂಥದ್ದು ಏನು ಯಾವತ್ತೂ ಸಿಕ್ಕಿಲ್ಲ. ಸೊ ಅದ್ರ ಬಗ್ಗೆ ನಾನು ತಲೆನೂ ಕೆಡ್ಸ್ಕೊತಾ ಇಲ್ಲ. ಐ ಮೀನ್ ಆಗ್ಬೇಕು ಅಂದರೆ ಹಾಗೆ ಆಗುತ್ತೆ. ಅದನ್ನ ಮಾಡೋಣ, ಹೇಗೆ ಮಾಡೋಣ ಅನ್ನೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀನಿ, ಯಾಕೆ ಆಗ್ತಿಲ್ಲ ಅನ್ನೋದಕ್ಕಿಂತ. ಓಕೆ ಸರ್, ಸಿನಿಮಾದ ಕಾಸ್ಟ್ ಆ್ಯಂಡ್ ಕ್ರೂ ಬಗ್ಗೆ ಹೇಳೋದಾದ್ರೆ ರಿತಿಕಾ ಶ್ರೀನಿವಾಸ್ ಅವರು ಇದ್ದಾರೆ. ಹೌದು, ದೀಪಕ್ ರಾಯ್ ಅವರು ಇದ್ದಾರೆ. ಸೊ ತುಂಬಾ ಆರ್ಟಿಸ್ಟ್ ಇದ್ದಾರೆ. ಅವ್ರನ್ನ ಈಗ ನೆಕ್ಸ್ಟ್ ಬರೋ ಒಂದಷ್ಟು ನಾವು ಏನು ಬಿಡ್ತೀವಲ್ಲ ಅದರಲ್ಲಿ ನಾವು ಒಬ್ಬೊಬ್ಬರನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಸರ್ ಆ್ಯಕ್ಚುಲಿ ಲಾಸ್ಟ್ ಡೇ ಶೂಟ್ ಅಂತ ಹೇಳಿದ್ರೆ, ಸೊ ಓವರ್ ಆಲ್ ನಿಮಗೆ ಒಂದು ತಲೆಯಲ್ಲಿ ಇರುತ್ತೆ ಹಿಂಗೆ ಬಂದಿದೆ ಸಿನಿಮಾ ಏನು ಅಂತ. ಸೊ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸಿನಿಮಾದಿಂದ ಜನಗಳು? ಸೊ ನಾನು ರಶಸ್ ನೋಡಿದ್ದೀನಿ, ಇಟ್ಸ್ ಕಂಪ್ಲೀಟ್ಲಿ
ಹುಡುಗರು ಅವ್ರ ಲೈಫಲ್ಲಿ ಹೇಗಿರಬೇಕು ಏನು ಸಿಗಬೇಕು ಅಂತ ಏನು ಇರ್ತಾರಲ್ಲ ಅವ್ರಿಗಂತೂ ಫುಲ್ ಮೀಲ್ಸ್ ಇದೆ. ಅದಂತೂ ಐ ಕ್ಯಾನ್ ಸೇ ಇಟ್ಸ್ ಅ ಲೈಕ್ ಬಾಯ್ಸ್ ಕಾಂಟೆಂಟ್ ಅನ್ಬೋದು ಇದ್ರಲ್ಲಿ ಬರೋಂಥದ್ದು ಎಲ್ಲನೂ. ಓಕೆ ಸರ್, ಅದೇ ಎಂತ ಗೊತ್ತಾ, ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಸರ್, ಈಗ ಜನಗಳು ಹೆಂಗೆ ಅಂತಂದರೆ ರಿಯಲ್ ಲೈಫ್ ಅಂದರೆ ಸ್ವಲ್ಪ ಕನೆಕ್ಟಿವಿಟಿ ಇದ್ದಷ್ಟು ಜಾಸ್ತಿ ಕನೆಕ್ಟ್ ಆಗ್ತಿದ್ದಾರೆ. ಇಲ್ಲ ಫ್ಯಾಂಟಸೈಸ್ ಮಾಡ್ತೀರಾ ಅಂತಂದರೆ ಓಕೆ, ಬೇರೆದೇ ಲೋಕಕ್ಕೆ ಪ್ರಪಂಚ ಕರ್ಕೊಂಡು ಹೋಗುವಂತಹ ಒಂದು ಫ್ಯಾಂಟಸಿ ಎಲಿಮೆಂಟ್ಸ್ ಅಥವಾ ಆ ಥರದ ಎಲಿಮೆಂಟ್ ಇದ್ರೆ ಮಾತ್ರ ಅದಕ್ಕೆ ಕನೆಕ್ಟ್ ಆಗ್ತಾರೆ. ಇಲ್ಲಾಂದರೆ ಕಂಪ್ಲೀಟ್ಲಿ ನಮಗೆ ತುಂಬ ರಿಯಲಿಸ್ಟಿಕ್ ಆಗಿ ನಮಗೆ ಕನೆಕ್ಟ್ ಆಗೋ ಥರ ಪಾತ್ರಗಳು ಅಂದರೆ ಸಿನಿಮಾಗಳಿಗೆ ಮಾತ್ರ ಕನೆಕ್ಟ್ ಆಗ್ತಿದ್ದಾರೆ. ಇದು ಯಾವ ಜಾನರಿಗೆ ಸೇರುತ್ತೆ? ಇದು ರಿಯಾಲಿಟಿ, ಕಂಪ್ಲೀಟ್ಲಿ ರಿಯಾಲಿಟಿ ಗೊತ್ತಾಗುತ್ತೆ. ಆಮೇಲೆ ನೀವು ನನ್ನ ಪರ್ಫಾರ್ಮೆನ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ತೀನಿ, ನನಗೆ ಓವರ್ ಆಕ್ಟಿಂಗ್ ತುಂಬ ಇರಿಟೇಟ್ ಆಗುತ್ತೆ. ನನಗೆ ಎಕ್ಸಾಜರೇಟ್ ಮಾಡಿ ಆಕ್ಟ್ ಮಾಡಕ್ಕೆ ಬರಲ್ಲ. ಈಗ ಕೆಲವೊಂದ್ಸಲ ಈ ಟೆಲಿವಿಷನಲ್ಲಿ ನೋಡ್ತೀನಿ, ಅಲ್ಲಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಓವರ್ ಆಕ್ಟಿಂಗ್ ನೋಡಿ ನೋಡಿ ನೋಡಿ. ಸೊ ನಂದು ತುಂಬ ಒಂದು ಸಿಚುವೇಶನ್ಗೆ ರಿಯಲ್ ಲೈಫಲ್ಲಿ ನೀವು ಎಷ್ಟು ಇಮೋಷನ್ ಕೊಡ್ಬೋದು ನಾನು ಅಷ್ಟೇ ಮಾಡಕ್ಕೆ ಹೋಗೋದು. ಅಲ್ಲಿ ನಾನು ಈಗ ಶಾಕ್ ಅಂದ ತಕ್ಷಣ ದೊಡ್ಡದಾಗ ಕಂಡುಬಿಟ್ಬಿಡಲ್ಲ. ನೀವು ರಿಯಲ್ ಲೈಫಲ್ಲಿ ಶಾಕ್ ಹೆಂಗೆ ತಗೋತೀರ ನನಗೆ ಇದು ಮಾಡೋದು. ಸೊ ಐ ಆಮ್ ವೆರಿ ಮಚ್ ನಿಯರ್ ಟು ರಿಯಾಲಿಟಿ. ಸೊ ನನಗೆ ಸ್ಟೋರೀಸೂ ಅದೇ ಥರ ಇಷ್ಟ ಆಗುತ್ತೆ ಪರ್ಸ್ನಲಿ, ಲೈಕ್ ವೇರ್ ಇಟ್ಸ್ ವೆರಿ ಮಚ್ ನಿಯರ್ ಟು ರಿಯಾಲಿಟಿ. ಸೊ ಇದು ಕಂಪ್ಲೀಟ್ಲಿ ಆ ಥರ ಇದೆ. ಓಕೆ ಸರ್, ಈಗ ಕನ್ನಡ ಧಾರಾವಾಹಿ ಅಂತ ಬಂದಾಗ ಈವನ್ ಪರ್ಫಾರ್ಮೆನ್ಸ್ ಬಗ್ಗೆ ತುಂಬ ಜನ ಕಮೆಂಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ತುಂಬ ರಿಯಲಿಸ್ಟಿಕ್ ಆಗಿ ಮಾಡ್ತಿದ್ದಾರೆ ಹೌದು ಅಂತ, ಬಟ್ ಏನೋ ಪ್ರೀತಿನೇ ಇಲ್ವೇನೋ ನಿಧಿ ಮೇಲೆ ಅನ್ನೋ ಥರನೇ ತೋರಿಸ್ಕೊತಾ ಇದ್ದಾರಲ್ಲ, ಯಾಕೆ ಕಾರಣ ಅನ್ನೋ ಥರ ಸುಮಾರು ಪ್ರಶ್ನೆ ಎಲ್ಲ ಬರುತ್ತೆ. ಆ್ಯಕ್ಚುಲಿ ಏನು ನಾನು ಹೇಳಿಲ್ವಾ, ನಂಗೆ ಒಳ್ಳೆ ಪೇಮೆಂಟ್ ಕೊಡ್ತಾವ್ರೆ, ಅಲ್ಲಿ ಹೋಗ್ಬಿಟ್ಟು ನಂಗೆ ಏನು ಹೇಳ್ತಾರೆ ಅದು ಮಾಡ್ಬಿಟ್ಟು ಬರ್ತೀನಿ. ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಬೇರೆ ಕ್ಯಾರೆಕ್ಟರ್ ಆರ್ಕ್ ಹೆಂಗ್ ಆಗ್ತಿದೆ, ಏನು ಹೇಳ್ತಾರೆ ಇವತ್ತು ಹಿಂಗೆ ಮಾಡಿ ಅಂದ್ರೆ ಅದನ್ನ ನಾನು ಮಾಡ್ತೀನಿ. ಅಲ್ಲಿ ಹೋಗ್ಬಿಟ್ಟು ಇಲ್ಲ ನಾನು ಹಿಂಗೆ ಮಾಡ್ತೀನಿ ಅಂದ್ರೆ ಅವ್ರು ನನ್ನ ಹೈರ್ ಮಾಡಿರೋದು ಅವ್ರು ಹೇಳಿದ್ ಮಾಡೋಕ್ಕೆ, ನಾನು ಹೇಳಿದ್ ಮಾಡ್ದೆ. ನಾನು ಏನೇನು ಪ್ರೊಡಕ್ಷನ್ ಮಾಡಿದ್ದೀನಲ್ಲ ಅಲ್ಲಿ ನಾನು ಹೇಳ್ತೀನಿ ಹಿಂಗಲ್ಲ ಹಿಂಗೆ ಮಾಡಿ ಅಂತ. ಅಲ್ಲಿ ನಮ್ಗೆ ಆ ಅಥಾರಿಟಿ ಇದೆ. ಓಕೆ, ಬಟ್ ಇಲ್ಲ ಜನ ಯಾವ ರೀತಿ ಇದು ಅಂದರೆ ರಿಸೀವ್ ಮಾಡ್ತಿದ್ದಾರೆ ಈಗ. ಅಫ್ಕೋರ್ಸ್ ಈಗ ಸ್ಕ್ರೀನ್ ಪ್ಲೇ ವೈಸ್ ಅವ್ರು ಚೇಂಜಸ್ ಮಾಡ್ಕೋತಾರೆ, ಬಟ್ ಏನಾದರೂ ಬೆಟರ್ ಏನೋ ಏನು ಆಗ್ಬೋದಾ, ಏನು ಸಮಥಿಂಗ್ ಜನ ಯಾವ ಥರ ರಿಸೀವ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀರಾ ನೀವು ಹೇಗೆ ಅಂತ? ಅಂದರೆ ಚೆನ್ನಾಗಿ ರಿಸೀವ್ ಮಾಡ್ತಾರೆ, ಅದಕ್ಕೆ ನಂಬರ್ ಬರ್ತಿದೆ ಅಂತ ಅನ್ಕೋತೀನಿ. ಓಕೆ, ಅದು ಬಿಟ್ಟು ಜಾಸ್ತಿ ಏನು ತಲೆಗೆ ಹಾಕೊಳಕ್ಕೆ ಹೋಗಲ್ಲ. ಓಕೆ, ಎಸ್ ಸರ್. ಸೊ ಫೈನಲ್ ಆಗಿ ಸರ್, ಓವರ್ ಆಲ್ ನಿಮ್ಮ ಜರ್ನಿ ತುಂಬ ಇನ್ಸ್ಪೈರಿಂಗ್. ಫಸ್ಟಿಂದ ನಾವು ಮಾತಾಡ್ತಾನೆ ಬಂದಿದ್ದೀವಿ ಎಲ್ಲ ವಿಷಯದಲ್ಲೂ ಕೂಡ. ತುಂಬ ವಿಷಯಗಳಿಗೆ ನನಗೂ ನೀವು ಸಜೆಷನ್ ಎಲ್ಲ ಕೊಟ್ಟಿದ್ದೀರಾ ಇನ್ಫ್ಯಾಕ್ಟ್. ಸೊ ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ಜಾಕಿ 42 ಸಿನಿಮಾಯಿಂದ, ಪ್ಲಸ್ ಈ ಕನ್ನಡ ಜರ್ನಿ ಬಗ್ಗೆ ಆಗಿರ್ಬೋದು, ಓವರ್ ಆಲ್ ಆಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅವ್ರು ತೋರಿಸ್ತಾ ಇರುವಂತಹ ಸಪೋರ್ಟಿಗೆ? ಅಂದರೆ ಜನರಲ್ ಆಗಿ ಇಫ್ ಇನ್ ಕೇಸ್ ಐ ನೀಡ್ ಟು ಟೆಲ್ ಸಮಥಿಂಗ್ ಅಂತಂದರೆ, ನಿಮ್ಮನ್ನು ನಿಮ್ಮ ತನನ ಯಾವುದೇ ಕಾರಣಕ್ಕೂ ಯಾರಿಗೋಸ್ಕರನೂ ಬಿಟ್ಕೊಡ್ಬೇಡಿ. ಏನಕ್ಕೆಂದರೆ ಎಲ್ಲ ಹೋದ್ಮೇಲೆ ಕೊನೆಗೆ ಉಳ್ಕೊಳ್ಳೋದೇ ನಿಮ್ಮ ತನ. ನೀವು ಅದನ್ನೇನಾದರೂ ಕಳ್ಕೊಬಿಟ್ರಿ ಅಂದರೆ ಅದಕ್ಕಿಂತ ದೊಡ್ಡ ಫೇಲಿಯರ್ ಇನ್ಯಾವುದೂ ಅಲ್ಲ ಲೈಫಲ್ಲಿ. ಯಾವುದೇ ಸಿಚುವೇಶನ್ ಬರಲಿ ಅದು ಡೌನ್ಫಾಲ್ ಅಂತ ಯಾವತ್ತೂ ಅನ್ಕೋಬೇಡಿ. ಆ್ಯಂಡ್ ಸ್ಟಾರ್ಟ್ ಮಾಡೋಕ್ಕೆ ನಾಳೆ ನಾಡಿದ್ದು ಅಲ್ಲ, ನೀವು ಯಾವತ್ತು ರಿಯಲೈಸೇಷನ್ ನಿಮ್ಗೆ ಆಗುತ್ತೋ ಅವತ್ತೇ ಅಂತ ಅನ್ಕೋಬೇಡಿ. ಯು ಆರ್ ನೆವರ್ ಲೇಟ್ ಟು ಸ್ಟಾರ್ಟ್. ಅದೊಂದು ಸತ್ಯ ಗೊತ್ತಿದ್ರೆ ಯು ಕ್ಯಾನ್ ಹ್ಯಾವ್ ಅ ಹ್ಯಾಪಿ ಲೈಫ್. ಸರ್, ನಿಮ್ಮ ಲೈಫ್ದು ಕ್ರೇವಿಂಗ್ ಏನು ಸರ್? ಏನು ಕ್ರೇವ್ ಮಾಡ್ತೀರಾ ನೀವು ಲೈಫಲ್ಲಿ? ಹ್ಯಾಪಿನೆಸ್. ಓಕೆ, ಡಿಸೈರ್ ಹ್ಯಾಪಿನೆಸ್ ಆ್ಯಂಡ್ ಪೀಸ್. ಹ್ಯಾಪಿನೆಸ್ ಆ್ಯಂಡ್ ಪೀಸ್ ಅಷ್ಟೇ. ವಾಟ್ ಯು ಡಿಸೈರ್ ಫಾರ್ ಲೈಫಲ್ಲಿ? ಐ ಡಿಸೈರ್ ಫಾರ್ ಹ್ಯಾಪಿನೆಸ್. ಸಕ್ಸಸ್ ಗಿವ್ ಮಿ ಹ್ಯಾಪಿನೆಸ್. ಯಾವ್ದು ನಿಮಗೆ ಅಬ್ಸೆಷನ್ ಏನು ಸರ್ ಲೈಫಲ್ಲಿ ನಿಮಗೆ? ಅಬ್ಸೆಷನ್ ಅದೇ ಹೇಳ್ತಿಲ್ವಾ, ಬೀಯಿಂಗ್ ನಂಬರ್ 1. ಅದೇ ದ್ಯಾಟ್ಸ್ ಮೈ ನಿಯರೆಸ್ಟ್ ಅಬ್ಸೆಷನ್. ಓಕೆ, ನಿಮ್ಮ ಅಕಸ್ಮಾತ್ ನಿಮಗೆ ಡಿಪ್ರೆಷನ್ಗೆ ಒಳಗಾಗ್ತೀರ ಅಥವಾ ಏನೋ ಒಂದು ಕೋಪ ಬರುತ್ತೆ ಅಂತಂದರೆ ಯಾವ ವಿಷಯಕ್ಕೆ ನಿಮಗೆ? ತುಂಬ ನಿಜ ಹೇಳಬೇಕು ಅಂದರೆ, ಈ ಜನಗಳೆಲ್ಲ ದೂರ ಮಾಡಿದಾಗ್ಲಿಂದ ಲೈಫಲ್ಲಿ ಡಿಪ್ರೆಷನ್ನು, ಬೇಜಾರು ಇವ್ಯಾವುದೂ ಇಲ್ಲವೇ ಇಲ್ಲ. ಆರಾಮಾಗಿದೆ ಲೈಫು. ಅಷ್ಟೇ. ಜನ ಜಾಸ್ತಿ ಇದ್ದಾಗಲೇ ಡಿಪ್ರೆಷನ್ನು, ಟೆನ್ಷನ್ನು ಅವೆಲ್ಲ ಇರ್ತಿತ್ತು. ಈಗ ಅದು ಯಾವುದೂ ಇಲ್ಲವೇ ಇಲ್ಲ. ಇಟ್ಸ್ ಜಸ್ಟ್ ಯು, ಯುವರ್ ಲೈಫ್, ಯುವರ್ ವೇ ಆಫ್ ಲೈಫ್. ಫುಡ್ಡಲ್ಲೆಲ್ಲ ಯಾವುದು ಏನು ಕ್ರೇವ್ ಮಾಡ್ತೀರಾ ಸರ್ ನೀವು? ಸೊ ನನಗೆ ಕ್ಯಾರೆಕ್ಟರ್ಗೆ ದಪ್ಪ ಆಗಬೇಕು ಅಂದಾಗ ಒಂದ್ಸಲ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಆಗ ಸರಿಯಾಗಿ ರಸಮಲೈ, ಈ ಸ್ವೀಟ್ಸ್ ಎಲ್ಲ ತುಂಬ ತಿನ್ಬೋದು. ಸೊ ಆ ಥರ. ಬಟ್ ಅದು ಒನ್ ಟೈಮ್ ಅದು ಬೋರ್ ಆಗೋಗುತ್ತೆ, ಮತ್ತೆ ಕಮ್ ಬ್ಯಾಕ್ ಟು ಮೈ ನಾರ್ಮಲ್ ಫುಡ್. ಬಟ್ ಆದಷ್ಟು ಅದೇ ಹೇಳ್ತಿಲ್ವ, ಮನೆ ಊಟನೇ. ಸೊ ನನಗೆ ಅಷ್ಟು ಐ ಡೋಂಟ್ ಕ್ರೇವ್ ಫಾರ್ ಔಟ್ಸೈಡ್ ಫುಡ್. ಎಸ್ ಸರ್, ಥ್ಯಾಂಕ್ ಯು ಸರ್. ತುಂಬ ವಿಷಯಗಳನ್ನು ಹಂಚ್ಕೊಂಡಿದ್ದೀರಾ. ಸೊ ಒಳ್ಳೇದಾಗಲಿ ನಿಮ್ಮ ಜಾಕಿ 42 ಜರ್ನಿಗೆ ಮತ್ತು ಕನ್ನಡ ಜರ್ನಿಗೆ ಮತ್ತು ನಿಮ್ಮ ಲೈಫ್ ಜರ್ನಿಗೆ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಎಸ್ ಸರ್, ಸಿಗುವ. ಸೊ ಸ್ನೇಹಿತರೆ, ಇದಾಗಿತ್ತು ಕಿರಣ್ ರಾಜ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.